ಆರ್ ಯು ಆಲ್ ರೈಟ್? ಈಗ 2 ಗಂಟೆ ಮುಂಚೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು, ನೆನಪಿದೆಯಾ? ಈಗ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಬೇಕು. ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಆಕ್ಸಿಡೆಂಟ್ ಆದ ಸಮಯದಲ್ಲಿ ನಿಮ್ಮ ಕಾರು 20 ಅಡಿ ಮೇಲಿಂದ ಕೆಳಗೆ ಬಿದ್ದರೂ ನಿಮಗೆ ಸಣ್ಣ ಪುಟ್ಟ ಗಾಯ ಆಗಿರೋದೇ ಆಶ್ಚರ್ಯ. ಬಟ್ ಯು ಆರ್ ವೆರಿ ಲಕ್ಕಿ. ನಿಮ್ಮ ಯಜಮಾನರಿಗೆ ಹಣೆ ಬರ ಸರಿಯಿಲ್ಲ ಅಂತ ಅನಿಸುತ್ತೆ. ಆಕ್ಸಿಡೆಂಟ್ನಲ್ಲಿ ತುಂಬ ಏಟಾಗಿ ಅವರೀಗ ICUನಲ್ಲಿದ್ದಾರೆ. ಅವ್ರಿಗೆ ಏನಾಯಿತು ಡಾಕ್ಟರ್? ಡೋಂಟ್ ವರಿ, ಏನೂ ತೊಂದರೆ ಇಲ್ಲ. ಇನ್ನೂ ಒಂದು 4-5 ಗಂಟೆ ಕಳೆದ ಮೇಲೆ ಎಲ್ಲ ಸರಿ ಹೋಗುತ್ತೆ. ಆದರೆ ಡಾಕ್ಟರ್, ನೀವು ಗಾಬರಿ ಪಡಬೇಕಾದ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ. ಹಾಗೆ ಮನುಷ್ಯನಿಗೆ ಒಂದೊಂದು ಸಾರಿ ಒಳ್ಳೆಯದು ಕೆಟ್ಟದು ಒಟ್ಟೊಟ್ಟಿಗೆ ಬರುತ್ತೆ. ನಿಮಗೊಂದು ಗುಡ್ ನ್ಯೂಸ್ ಇದೆ, ಅದ್ರ ಜೊತೆಗೆ ಒಂದು ಬ್ಯಾಡ್ ನ್ಯೂಸೂ ಇದೆ. ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನಿಮ್ಮ ಯಜಮಾನರು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ನೀವು ಮಾಡಿದ ಪುಣ್ಯನೋ ಅಥವಾ ಅವ್ರ ಅದೃಷ್ಟನೋ ಜೀವಕ್ಕೇನು ತೊಂದರೆ ಇಲ್ಲಮ್ಮ. ಥ್ಯಾಂಕ್ ಯು ಡಾಕ್ಟರ್. ಕೂತ್ಕೊಳ್ಳಿ. ಬ್ಯಾಡ್ ನ್ಯೂಸ್ ಏನು ಅಂದರೆ, ಅಪಘಾತದಲ್ಲಿ ಅವ್ರ ತಲೆಗೆ ತುಂಬ ಪೆಟ್ಟಾಗಿರೋದ್ರಿಂದ ಹಳೆ ನೆನಪುಗಳನ್ನ ಮರ್ತಿರೋದು. ಡಾಕ್ಟರ್? ಎಸ್, ನಿನ್ನೆ ರಾತ್ರಿ ಸ್ವಲ್ಪ ಹೊತ್ತು ಪ್ರಜ್ಞೆ ಬಂದಿತ್ತು. ಆದರೆ ಅವ್ರ ಹೆಸರು, ವಿಳಾಸ ಏನು ಅನ್ನೋದನ್ನೇ ಅವ್ರು ಮರ್ತು ಬಿಟ್ಟಿದ್ದಾರೆ.
ನಿಮ್ಗೊಂದು ವಿಷಯ ಗೊತ್ತಾ? ಅವ್ರ ಪರ್ಸ್ನಲ್ಲಿರೋ ನಿಮ್ಮಿಬ್ಬರು ಫೋಟೋ ತೋರಿಸಿದ್ರು ಅವ್ರಿಗೆ ನೀವು ಯಾರು ಅಂತ ಅವರಿಂದ ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ. ಶಾಕ್ನಿಂದ ಈ ರೀತಿ ಆಗಿರ್ಬೋದಾ ಡಾಕ್ಟರ್? ನಾವು ಅದೇ ರೀತಿ ಅಂದ್ಕೊಂಡಿದ್ದೀವಿ. ಅವ್ರ ತಲೆನ ಸಿಟಿ ಸ್ಕ್ಯಾನ್ ಮಾಡಿ ರಿಪೋರ್ಟ್ ನೋಡಿದ ಮೇಲೆ ಹಿ ಈಸ್ ಸಫರಿಂಗ್ ಫ್ರಮ್ ಸೈಕೋಜೆನಿಕ್ ಅಮ್ನೇಷಿಯಾ. ಈ ಕಾಯಿಲೆ ಇರೋ ಪೇಷಂಟ್ಗೆ ಓದೋದಕ್ಕೆ ಯಾವ ತೊಂದರೆನೂ ಇರೋದಿಲ್ಲ. ದಿನನಿತ್ಯದ ಎಲ್ಲ ಕೆಲಸಗಳು ಜ್ಞಾಪಕ ಇರುತ್ತೆ. ಆದರೆ ಹಿಂದೆ ನಡೆದ ಯಾವ ಘಟನೆಗಳು ಅವ್ರಿಗೆ ನೆನಪಿರಲ್ಲ. ಎಲ್ಲಿವರೆಗೂ ಡಾಕ್ಟರ್? ಇನ್ನು ಎಷ್ಟು ದಿನ ಅಂತ ಹೀಗಿರ್ತಾರೆ? ಈ ಕಾಯಿಲೆಗೆ ಕಾಲು ಗಡುವು ಇಲ್ಲ. 6 ತಿಂಗಳಾದರೂ ಆಗಬಹುದು, ಇಲ್ಲ 6 ವರ್ಷನಾದರೂ ಆಗಬಹುದು. ಹೆದರ್ಕೋಬೇಡಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 6 ದಿನದಲ್ಲೇ ವಾಸಿಯಾಗಬಹುದು. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಥರ ಕೇಸ್ಗಳು ಮತ್ತೆ ನೆನಪಿಗೆ ಬರೋದು ತುಂಬ ಕಷ್ಟ. ಡಾಕ್ಟರ್, ನಾನು ಅವ್ರನ್ನ ಒಂದ್ಸಲ ನೋಡ್ಬೋದಾ? ವೈ ನಾಟ್? ಬಟ್ ಯು ಡೋಂಟ್ ಡಿಸ್ಟರ್ಬ್ ಹಿಮ್. ಅವ್ರ ಲೆಫ್ಟ್ ಲೆಗ್ ಮತ್ತು ಜಾಯಿಂಟ್ ಲೈನ್ ಎರಡನ್ನೂ ಸರಿ ಮಾಡಬಹುದು. ಆದರೆ ಅವ್ರ ಮುಖನ ಸರಿ ಮಾಡಬೇಕು ಅಂದರೆ ಸರ್ಜರಿ ಮಾಡಬೇಕು. ಅವ್ರ ಮುಖನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಡಾಕ್ಟರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಖುಷಿ. ಅವ್ರ ಮುಖದಲ್ಲಿದ್ದ ಕೆಲವು ಗ್ಲಾಸ್ ಪೀಸ್ಗಳನ್ನು ತೆಗೆದಿದ್ದೀವಿ. ಆದರೂ ಇನ್ನು ಕೆಲವು ಪೀಸ್ಗಳು ಹಾಗೇ ಇದೆ. ನೋಡಿ ಖುಷಿ, ಅದನ್ನೆಲ್ಲ ತೆಗೆದ ಮೇಲೆ ಲಂಡನ್ನಲ್ಲಿರೋ ನನ್ನ ಫ್ರೆಂಡು ಡಾಕ್ಟರ್ ಸಂಜಯ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಾನೀಗಾಗಲೇ ಈ ಕೇಸ್ ಬಗ್ಗೆ ಅವ್ರ ಹತ್ರ ಮಾತಾಡಿದ್ದೀನಿ. ನಿಮ್ಮ ಯಜಮಾನ್ರ ಫಿಸಿಕಲ್ ಕಂಡೀಷನ್ ಸರಿ ಹೋಗೋವರೆಗೂ ಅವ್ರನ್ನ ಲಂಡನ್ಗೆ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಡಾಕ್ಟರ್ ಸಂಜಯ್ ಅವ್ರನ್ನ ಲಂಡನ್ನಿಂದ ಇಲ್ಲಿ ಕರೆಸ್ಬೋದಾ? ಎಷ್ಟು ಖರ್ಚಾದರೂ ಪರವಾಗಿಲ್ಲ. 1 ಕೋಟಿ 2 ಕೋಟಿ ಆದರೂ ಸರಿ. ನನ್ನ ದೀಪಕ್ ಮುಂಚಿನ ಥರ ಆದರೆ ಸಾಕು. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಖುಷಿ. ನೀವೇನು ಅಂದ್ಕೊಂಡಿದ್ದೀರಾ? ನನ್ನನ್ನು ಸುಲಭವಾಗಿ ಬಿಟ್ಟು ಹೋಗ್ಬೋದು ಅಂದ್ಕೊಂಡಿದ್ದೀರಾ? ಇಲ್ಲ, ನಾನು ನಿಮ್ಮನ್ನು ಇಷ್ಟು ಬೇಗ ದೂರ ಮಾಡ್ಕೊಳ್ಳೋದಿಲ್ಲ.
ಏನ್ ದೀಪಕ್ ಹಾಗೆ ನೋಡ್ತಿದ್ದೀರಾ? ಏನಾಯ್ತು? ಏನೂ ಇಲ್ಲ. ವೆಲ್ಕಮ್ ಟು ಯುವರ್ ಕಿಂಗ್ಡಮ್ ಮಿಸ್ಟರ್ ದೀಪಕ್. ಇದು ಹಾಲ್, ಅದು ಕಿಚನ್, ಇದು ಡೈನಿಂಗ್ ರೂಮ್, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಲಿವಿಂಗ್ ರೂಮ್. ಈಗ ಹೇಳು, ನಮ್ಮ ಬೆಡ್ರೂಮ್ ಎಲ್ಲಿದೆ? ಒಂದು ನಿಮಿಷ. ಹಲೋ. ಹಾಯ್ ಖುಷಿ. ಹಾಯ್ ವಿದ್ಯಾ. ಈಗ ತಾನೇ ಎಂಟ್ರಿ ಕೊಟ್ಟಿದ್ದೀನಿ. ನನಗೊಂದು ಮಾತು ಹೇಳಿಲ್ಲ. ಹಾಗೇನಿಲ್ವೇ? ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರು, ನನಗೊಂದು ಫೋನ್ ಮಾಡಲಿಲ್ಲ ನೀನು. ಫೋನ್ ಮಾಡದೇ ಇರೋದಕ್ಕೆ ಬೇರೆ ಕಾರಣನೇ ಇದೆ. ಏನಂತ ಕಾರಣ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ದೀಪಕ್ ಸರಿಯಾದ ತಕ್ಷಣ ಮೊದಲು ನಿಮ್ಮ ಮನೆಗೆ ಡಿನ್ನರ್ ಕರ್ಕೊಂಡು ಬರ್ತೀನಿ. ನಿಜನಾ? ಖಂಡಿತ ಕರ್ಕೊಂಡು ಬರ್ತೀನಿ ಅಂತ ಹೇಳಿಲ್ವಾ? ಸರಿ ಕಣೆ. ಸಿದ್ಧಾರ್ಥ್ ಹೇಳು, ನಾನು ಅವ್ರ ಜೊತೆ ಮಾತಾಡಬೇಕು ಅಂತ. ಏನ್ ಸೀಕ್ರೆಟಾ? ಸರಿ, ನಾನು ಆಮೇಲೆ ಮಾತಾಡ್ತೀನಿ. ಬನ್ನಿ ದೀಪಕ್, ಸಮಾಧಾನ ಮಾಡ್ಕೊಳ್ಳಿ. ನನಗೆ ಯಾಕೆ ಈ ರೀತಿ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಕನ್ನಡಿಲಿ ನನ್ನ ಮುಖ ನೋಡಿದ ತಕ್ಷಣ ಭಯ ಆಗ್ತಿದೆ ಕಣೆ. ನೀನೇನೋ ನನ್ನ ಉಳಿಸ್ದೆ, ಆದರೆ ಆದರೆ ಈ ಜ್ಞಾಪಕ ಶಕ್ತಿ ನನ್ನ ಉಳಿಸೋದಿಲ್ಲ. ಪ್ರಪಂಚದಲ್ಲಿ ಯಾವ ವ್ಯಕ್ತಿನೂ ಜ್ಞಾಪಕ ಶಕ್ತಿ ಇಲ್ಲದೆ ಬದುಕೋಕೆ ಸಾಧ್ಯನೇ ಇಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಹಾಗೆಲ್ಲ ಅಂದ್ಕೋಬೇಡಿ ದೀಪಕ್, ಪ್ಲೀಸ್. ಇಲ್ಲ, ಬೆಳಕಿನ ಕಡೆಗೆ ನಾನು ಕರ್ಕೊಂಡು ಬರ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಆಸೆಗಳನ್ನ ಪೂರೈಸ್ತೀನಿ. ನಿನ್ನೆದನ್ನೆಲ್ಲ ಮರೆತು ಇವತ್ತಿನ ಜೀವನದ ಬಗ್ಗೆ ಗಮನ ಕೊಡಿ ಪ್ಲೀಸ್. ನನ್ನ ಹೃದಯದ ಬಡಿತ ಕೇಳಿ. ಈ ಹೃದಯಕ್ಕೆ ಕೊಡೋದು ತಗೊಳ್ಳೋದು ಏನೂ ಇಲ್ಲ. ಪ್ರತಿ ಬಡಿತದಲ್ಲೂ ಪ್ರತಿ ಕ್ಷಣದಲ್ಲೂ ನೀವಿದ್ದೀರಾ. ಹಳೆ ನೆನಪುಗಳು ಮತ್ತೆ ನಿಮಗೆ ಬರೋ ಹಾಗೆ ನಾನು ಮಾಡ್ತೀನಿ ದೀಪಕ್. ಐ ಪ್ರಾಮಿಸ್ ಯು. ಪ್ರೀತಿಯೇ
ಒಲವೆಂಬ ತೋಟವೇ ನಿನದೆಂತ ರೂಪವೇ, ಒಂದು ಪ್ರೀತಿ ಮಾತನು ಮನಸ್ಸು ಹೇಳಿದೆ, ಮನಸ್ಸಿದು ಮಾತಾಡಿದೆ. ನನ್ನ ಜೀವದ ಗೆಳತಿಯೇ, ನನ್ನ ಬಾಳಿನ ಜ್ಯೋತಿಯೇ. ಕನಸೆಂಬ ಲೋಕವ ನನಗಾಗಿ ತಂದವ, ಅರೆ ಚಂದ ಚಂದವೋ ನಿನ್ನ ಸನಿಹವೋ ಚಂದವೋ, ನೀನಿದ್ದರೆ ನನ್ನ ಪ್ರೀತಿಯ ಗೆಳೆಯನೇ, ನನ್ನ ಹೃದಯದ ಒಡೆಯನೇ. ಮನಸ್ಸಲ್ಲಿ ಒಂದು ಸಿಹಿ ಕನಸನು ಕಂಡೆ, ಅದು ನೀನೆ ಎನ್ನುತ್ತಾ ನಲಿಯುವೆ. ಬದುಕಲಿ ನಿನ್ನ ಸವಿ ಹೆಸರಿದೆ ಚಿನ್ನ, ನೂರಾರು ಜನ್ಮಕ್ಕೂ ಜೊತೆಯಲ್ಲಿ ಒಂದಾಗಿ ಬಾಳುತ್ತಾ ಕನಸನ್ನು ಕಾಣುತ್ತಾ, ಈ ಕಣ್ಣರೆಪ್ಪೆಯಲ್ಲಿ ನಿನ್ನ ಕಾಯುವೆ ಎಂದಿಗೂ, ನಾನೆಂದಿಗೂ. ನನ್ನ ಜೀವದ ಗೆಳತಿಯೇ, ನನ್ನ ಬಾಳಿನ ಜ್ಯೋತಿಯೇ. ಒಲವೆಂಬ ತೋಟವೇ ನಿನದೆಂತ ರೂಪವೇ, ಸಿಹಿ ಮಾತು ಒಂದಿದೆ ಕೂಗಿ ಹೇಳಲು ಪ್ರೀತಿಯೇ, ಈ ಜೀವನ ನೂರು ಕನಸಿದೆ ನಮ್ಮಲ್ಲಿ, ಮನಸ್ಸು ಮನಸ್ಸಿದು ಜೊತೆಯಲ್ಲಿ. ಇಲ್ಲಿಂದ ಶುರುವಾಗುತ್ತೆ ಮನುಷ್ಯ ಜೀವನ. ನೀನ್ ಆದ್ರೆ ಬರಲ್ವಾ? ಒಂದ್ ವಿಷಯ, ಇಲ್ಲಿ ನಿನ್ನ ಜೊತೆ ನಾನಿರಲ್ಲ. ನಿನ್ನ ಸಹಾಯಕ್ಕೆ ಅಂತ ತುಂಬ ಜನ ಇರ್ತಾರೆ. ಕೆಲವರು ಒಳ್ಳೆಯವರು, ಕೆಲವರು ಕೆಟ್ಟವರು. ಆದರೆ ಅದನ್ನೆಲ್ಲ ನಿನ್ನಿಂದ ನಿಭಾಯಿಸೋಕ್ಕಾಗುತ್ತಾ? ನಿಜವಾಗ್ಲೂ ಇದನ್ನೆಲ್ಲ ನಾನು ನಿಭಾಯಿಸ್ತೀನಾ?
ಎಸ್ ಅಫ್ಕೋರ್ಸ್. ಆರಂಭದಲ್ಲೇ ಭಯ ಪಡ್ತಾ ಇದೆಯಾ? ಮನಸ್ಸು ತಡಿಬೋದು, ಆದರೆ ಒಂದ್ಸಾರಿ ನಿನ್ನ ಹೃದಯನ ಕೇಳು. ಕಷ್ಟ ಅನಿಸಿದ್ದೆಲ್ಲ ಸುಲಭ ಆಗುತ್ತೆ, ಮನಸ್ಸು ತಂತಾನೇ ಸರಿ ಹೋಗುತ್ತೆ. ಎಸ್, ಯು ಆರ್ ರೈಟ್. ಹೋಗಿ ಬನ್ನಿ. ಆಲ್ ದಿ ಬೆಸ್ಟ್. ವೆಲ್ಕಮ್ ಟು ಈಸ್ಟ್ ವೆಸ್ಟ್ ಕಾಫಿ ಕಂಪನಿ. ಜೀವನ ಅನ್ನೋದು ಮುಳ್ಳಿದ್ದಾಗೆ, ಅದು ಯಾವಾಗಲೂ ಚುಸ್ತಾನೆ ಇರುತ್ತೆ. ವೆಲ್ಕಮ್ ಟು ಯುವರ್ ಆಫೀಸ್ ಮಿಸ್ಟರ್ ದೀಪಕ್. ಸಿದ್ಧಾರ್ಥ್, ನೋ, ಸಿದ್ಧಾರ್ಥ್ ಸಾಗರ್, ಯುವರ್ ಫ್ರೆಂಡ್ ಅಂಡ್ ಪಾರ್ಟ್ನರ್. ಐ ಮಿಸ್ ಯು. ಐ ಮಿಸ್ ಯು. ಇಡೀ ಕೂರ್ಗ್ ಡಿಸ್ಟ್ರಿಕ್ಟ್ಗೆ ಒಡೆಯ ಕಣ ನೀನು. ನೋಡು, ಇದೇ ನಿನ್ನ ಚೇಂಬರ್. ಬರೀ 5 ಎಕರೆಯಿಂದ ಇವತ್ತು 2,000 ಎಕರೆ ಕಾಫಿ ತೋಟ, 2,000 ಎಕರೆ ಟೀ ತೋಟ. ಇವತ್ತು ಇಡೀ ಭಾರತದಲ್ಲೇ ನಂಬರ್ 1 ಎಸ್ಟೇಟ್ ಮಾಲೀಕ ಅನ್ಸ್ಕೊಂಡಿದೆಯಲ್ಲ, ರಿಯಲಿ ಗ್ರೇಟ್. ಇಲ್ಲೇ ಕುತ್ಕೊಂಡು ಫೈಲ್ಸ್ ಎಲ್ಲ ನೋಡ್ತಾ ಇರೋ. ನಾನು ಸಂಜೆ ಮೀಟಿಂಗಲ್ಲಿ ಸಿಗ್ತೀನಿ. ಮರ್ತಿದ್ದೆ, ಇವತ್ತು ಡಿನ್ನರ್ ಫಿಕ್ಸ್ ಮಾಡಿದ್ದೀನಿ, ಖಂಡಿತ ಬರಬೇಕು. ನಾನೇನೋ ನೀನು ನೋಡ್ಬಿಟ್ಟೆ, ಆದರೆ ವಿದ್ಯಾ ನೀನು ನೋಡಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ. ಅದೇ ನಿನ್ನ ತಂಗಿ ವಿದ್ಯಾ, ಅವ್ರಿಗೆ ಯಾವಾಗಲೂ ನಿಂದೆ ಚಿಂತೆ. ದೀಪಣ್ಣ ಆಫೀಸಿಗೆ ಬಂದ್ರ ಎಷ್ಟೊತ್ತು ಮನೆಗೆ ಹೋಗ್ತಾರೆ. ಅಬ್ಬಾ, ಹೇಳ್ತೀನಿ ಕೇಳಿ ಕೇಳಿ ನನ್ನ ತಲೆ ತಿಂದಿರ್ತಾಳೆ. ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ಮನೆ ಡಿನ್ನರ್ ಬರೋದು ಮಿಸ್ ಮಾಡಬಾರ್ದು. ಎಕ್ಸ್ಕ್ಯೂಸ್ ಮೀ ಸರ್. ಹಾಂ, ಕಮಾನ್ ಪ್ರಿಯಾ. ಇವಳು ಪ್ರಿಯಾ, ನಿನ್ನ ಪರ್ಸನಲ್ ಸೆಕ್ರೆಟರಿ, ನಿನ್ನ ಪರ್ಸನಲ್ ಕಂಪ್ಯೂಟರ್. ಹಾಂ, ಜಸ್ಟ್ ಟೇಕ್ ಕೇರ್ ಆಫ್ ಹಿಮ್. ಡೋಂಟ್ ವರಿ ಸರ್. ಓಕೆ, ಬಾಯ್. ಸರ್, ಇದೆಲ್ಲ ನಿಮ್ಮ ಪೆಂಡಿಂಗ್ ಫೈಲ್ಸ್. ನಿಮ್ಗೆ ಆಕ್ಸಿಡೆಂಟ್ ಆಗೋಕ್ಕೆ ಮೊದಲು ಈ ಫೈಲ್ಸ್ಗಳ ಜೊತೆ ನೀವು ಕೆಲಸ ಮಾಡ್ತಿದ್ರಿ. ನಾನು ಪಕ್ಕದ ಚೇಂಬರ್ನಲ್ಲಿ ಇರ್ತೀನಿ. ನನ್ನ ಅವಶ್ಯಕತೆ ಇದ್ದರೆ ಯು ಜಸ್ಟ್ ಕಾಲ್ ಮೀ ಎನಿ ಟೈಮ್. ಓಕೆ? ಈ ಕಾಫಿ ಗಿಡಗಳು ನೋಡು, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಈ ಸಲ ನಮಗೆ ಬಂಪರ್ ಕ್ರಾಪ್. ನೀನು ಮಾಡಿರೋ ಈ ಕಾಫಿ ಎಸ್ಟೇಟಿಂದ ಇವತ್ತು ಸಾವಿರಾರು ಜನಕ್ಕೆ ಒಳ್ಳೆಯದಾಗ್ತಾ ಇದೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟೋದು ನನಗೊಂದು ಅರ್ಥ ಆಗ್ತಿಲ್ಲ. ಸಿದ್ಧಾರ್ಥ್, ನನ್ನ ಮತ್ತು ಖುಷಿ ಸಂಬಂಧ ಹೇಗಿತ್ತು? ಹೇಗಿತ್ತು ಪ್ರತಿಯೊಬ್ಬ ಗಂಡ ಹೆಂಡತಿ ನಡುವೆ ಹೇಗಿರುತ್ತೋ ಹಾಗೆ. ಒಮ್ಮೊಮ್ಮೆ ಪ್ರೀತಿ, ಕೆಲವೊಮ್ಮೆ ಜಗಳ, ತಕರಾರು, ಆಮೇಲೆ ಇಬ್ಬರು ಒಟ್ಟಿಗೆ ಸೇರೋದು, ಇದೆಲ್ಲ ಗಂಡ ಹೆಂಡತಿ ಆದಮೇಲೆ ಸಹಜ ತಾನೇ. ಸಿದ್ಧಾರ್ಥ್, ಪ್ಲೀಸ್ ಡೋಂಟ್ ಆಲ್ವೇಸ್ ಜೋಕ್. ನಿಜ ಏನಂತ ಹೇಳು. ಈಗ ನನ್ನನ್ನೇ ನೋಡು, ಮದುವೆ ಆಗದೆ ಇರೋ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಆನ್ ದ ಅರ್ತ್, ಸ್ಟಿಲ್ ಬ್ಯಾಚುಲರ್. ಪ್ಲೀಸ್ ಸಿದ್ಧಾರ್ಥ್, ನನ್ನ ಮತ್ತು ಖುಷಿ ಮಧ್ಯೆ ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳು. ಏಯ್, ಎವ್ರಿಥಿಂಗ್ ಇಸ್ ಓಕೆ, ಎವ್ರಿಥಿಂಗ್ ಇಸ್ ಫೈನ್. ಎವ್ರಿಥಿಂಗ್ ಇಸ್ ಫೈನ್. ಇದೇನು? ವಾಟ್ ಇಸ್ ದಿಸ್? ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ನನ್ನ ಆಸ್ತಿನೆಲ್ಲ ಖುಷಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಯಾಕೆ? ಕಮಾನ್ ಸಿದ್ಧಾರ್ಥ್, ಟೆಲ್ ಮಿ ವಾಟ್ ಇಸ್ ದ ಟ್ರೂತ್. ಆಕ್ಸಿಡೆಂಟ್
ಏನಾಯ್ತು ನನಗೆ ಗೊತ್ತಿಲ್ಲ. ಸತ್ಯ ಏನಂದರೆ ಖುಷಿ ಬಿಹೇವಿಯರ್ ಬಗ್ಗೆ ನಿನಗೆ ಬೇಸರ ಆಯಿತು. ಆಗ ನೀನು ಒಂದು ನಿರ್ಧಾರಕ್ಕೆ ಬಂದಿದ್ದೆ. ನಾವೆಲ್ಲ ಸೇರಿ ಆ ನಿರ್ಧಾರನ ಬದಲಾಯಿಸೋಕ್ಕೆ ಪ್ರಯತ್ನ ಪಟ್ವಿ. ಯಾವ ನಿರ್ಧಾರ? ಖುಷಿಗೆ ಡೈವರ್ಸ್ ಕೊಡೋ ನಿರ್ಧಾರ. ನನ್ನ ಕೈಯಲ್ಲಿ ಅಂಥದ್ದೇನಿದೆ ವಿದ್ಯಾ? ನೀನೇನು ಇಷ್ಟಪಟ್ಟಿದ್ಯೋ ಅದು ನಿನಗೆ ಸಿಕ್ಕಿದೆ. ನೀನು ತುಂಬ ಲಕ್ಕಿ. ನಿನ್ನ ಪ್ರೀತಿನ ಜೋಪಾನವಾಗಿ ನೋಡ್ಕೊ. ಅಫ್ಕೋರ್ಸ್ ಜೋಪಾನವಾಗಿ ನೋಡ್ಕೋತೀನಿ. ಇನ್ಮೇಲೆ ನಮ್ಮ ಪ್ರೀತಿನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಕೂಡ ನಿನ್ನ ಕೈ ತೋರಿಸಿದೆ ಅಲ್ಲ? ಹೌದು, ಈ ನಿನ್ನ ಕೈದನೇ ಇವತ್ತು ದೊಡ್ಡ ಆಸ್ಟ್ರಾಲಜರ್ ಆಗಿದ್ದು. ಹೌದಾ? ಹಾಗಾದ್ರೆ ನನಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಮೊದಲೇ ಹೇಳ್ಬೋದಿತ್ತಲ್ವಾ? ಆಗ ನಿನ್ನ ಕೈಯಲ್ಲಿ ಆಕ್ಸಿಡೆಂಟ್ ರೇಖೆ ಇರಲಿಲ್ಲ. ಆಗ ನೀನೊಂದು ಮಾತು ಕೇಳಿದ್ದೆ, ಜ್ಞಾಪಕ ಇದೆಯಾ? ಇಲ್ಲ. ನಿನ್ಗೊದ್ದಿನ ದೊಡ್ಡ ತೊಂದರೆ ಎದುರಾಗುತ್ತೆ ಅಂತ ಹೇಳಿದೆ. ಥ್ಯಾಂಕ್ ಗಾಡ್, ನಿನ್ಗೆ ಆಕ್ಸಿಡೆಂಟ್ ಆದರೂ ನೀನು ಬದುಕು ಬಂದಿಯಲ್ಲ, ನಮ್ಗಷ್ಟೇ ಸಾಕು. ನಾವು ಲಂಡನ್ನಿಂದ ನಿನ್ನನ್ನು ನೋಡೋಕ್ಕೆ ಅಂತ ಓಡ್ ಬಂದರೆ ನೀನು ಹೆಂಡತಿ ನಿನ್ನನ್ನು ನೋಡೋದಕ್ಕೆ ನಮ್ಮನ್ನು ಯಾರನ್ನೂ ಸೇರಿಸ್ತಾ ಇಲ್ವಲ್ಲ. ಅದಕ್ಕೆ ನಾವು ಹಾಸ್ಪಿಟ್ಲ್ ಹತ್ರ ಬಂದು ಒಂದು ಸಾರಿನೂ ನಿನ್ನನ್ನು ನೋಡೋಕ್ಕಾಗಲಿಲ್ಲ. ಕಮಾನ್ ವಿದ್ಯಾ, ನಾನಲ್ಲ, ಡಾಕ್ಟರ್ಸ್ಗಳೆಲ್ಲ ಸೇರಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಯಾರು ದೀಪಕ್ನ ನೋಡಬಾರ್ದು ಅಂತ. ಇನ್ಫ್ಯಾಕ್ಟ್ ನನ್ನನ್ನು ಕೂಡ ಯಾರು ನೋಡಕ್ ಬಿಡ್ತಿರ್ಲಿಲ್ಲ. ಇವನ್ನ ದೇವರೇ ಕಾಪಾಡಿತ್ತು. ನಿನ್ನ ಹೆಂಡತಿ ಪ್ರೀತಿ ನೋಡಿ ಆ ದೇವರ ಕರಿಗೆ ಕರುಣೆ ತೋರಿಸಿ ಬದುಕಿದ್ದಾನೆ. ಡಾಕ್ಟರ್ಸ್ ಎಲ್ಲ ಏನಿದೆ ಬಿಡು. ಈಗ ಹೇಳು ವಿದ್ಯಾ, ನಾವಿಬ್ರು ಇನ್ಯಾವತ್ತೂ ದೂರ ಆಗೋದೇ ಇಲ್ವಾ? ದೀಪಕ್ ಕೈಯಲ್ಲಿರೋ ರೇಖೆಗಳನ್ನ ನೋಡಿ ನಮ್ಮಿಬ್ಬರು ಪ್ರೀತಿನ ಅಳಿಯಕ್ಕಾಗಲ್ಲ. ನನ್ನ ಕಣ್ಗಳು ನೋಡು, ನಮ್ಮ ಪ್ರೀತಿ ಎಷ್ಟು ಆಳವಾಗಿದೆ ಅಂತ ಗೊತ್ತಾಗತ್ತೆ. ಅದಿರ್ಲಿ, ನಮ್ಮ ಹೊಟ್ಟೆ ಹಾಳ ಜಾಸ್ತಿ ಆಗ್ತಾ ಇದೆ, ಹಸ್ವಾಗ್ತದೆ, ಬೇಗ ಬಡ್ಸಮ್ಮ. ಒಂದ್ಸರಿ ತಲೆಯಲ್ಲಿ ಮುಂದೆ ಕೃಷ್ಣದೇವರ ಹೇಳಿದಂತೆ ನಿಜವಾದ ಸುಖ ಯಾವಾಗ ಸಿಗುತ್ತೆ ಅಂತ. ಅದಕ್ಕೆ ತನ್ನಲ್ಲಿ ನಾವು ಹೇಳಿದಂತೆ ನಿಜವಾದ ಸುಖ ಹೇಳ. ನಾನು ಬೆಳಿಗ್ಗೆ ಪ್ಲಾನ್ ಮೀಟ್ ಮಾಡು ಬಿಟ್ಟಿದೆ. ನೀನ್ ಹೀಗೆ ತಮಾಷೆ ಮಾಡ್ತಿದ್ರೆ ಇನ್ನೊಂದ್ಸಲ ಖಂಡಿತ ನಿಮ್ಮ ಮನೆಗೆ ಬರೋದಿಲ್ಲ. ಅಲ್ಲ, ಇನ್ನೊಂದು ಜೋಕು ಸಾಕು. ಓಕೆ, ಬಾಯ್, ಸಿ ಯು, ಗುಡ್ ನೈಟ್. ನಡಿ. ಏನಣ್ಣ, ನಾನು ಹೇಳಿದ ಟೈಮ್ಗಿಂತ ಮೊದಲೇ ಬಂದಿದ್ಯಾ? ನನ್ನನ್ನು ಯಾಕೆ ಇಲ್ಲಿ ಬರೋಕೆ ಹೇಳಿದೆ? ನಿನ್ನ ಸಮಸ್ಯೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿದ್ಧಾರ್ಥ್ ನನಗೆಲ್ಲ ಹೇಳಿದ್ದಾನೆ. ನಿನ್ನ ಮದುವೆ ಸಡನ್ ಆಗಿ ಖುಷಿ ಜೊತೆನಲ್ಲಾಯಿತು. ಮದುವೆನೂ ಆಯಿತು. ನೀವಿಬ್ಬರು ಸ್ವಲ್ಪ ದಿನ ಲಂಡನ್ಗೂ ಹೋಗಿ ಬಂದ್ರಿ. ಅದಾದ ಕೆಲವು ವರ್ಷ ನೀವಿಬ್ಬರು ಚೆನ್ನಾಗೇ ಇದ್ರಿ. ಇಷ್ಟು ದಿನಗಳ ಮೇಲೆ ನಾನು ಬಂದು ಅವಳ ಬಗ್ಗೆ ಆರೋಪ ಹೊರಿಸ್ತಿದ್ದೀನಿ ಅಂತ ಅಂದ್ಕೋಬೇಡ. ನಿನಗೊಂದು ಮುಖ್ಯವಾದ ವಿಷಯ ಹೇಳೋಕ್ಕೆ ನಾನಿಲ್ಲಿ ಬಂದಿರೋದು. ನಿನಗೆ ಆಕ್ಸಿಡೆಂಟ್ ಆದಾಗ ನಾನು ಸಿದ್ಧಾರ್ಥ್ ಇಬ್ಬರು ಲಂಡನ್ನಲ್ಲಿದ್ವಿ. ಆಕ್ಸಿಡೆಂಟ್ ಆಗೋಕ್ಕೆ ಮುಂಚೆ ನನಗೆ ನೀನು ಫೋನ್ ಮಾಡಿ ಕೋಪವಾಗೆ ಮಾತಾಡಿದೆ. ನಾನು ಖುಷಿನ ಮದುವೆ ಮಾಡಿಕೊಂಡು ದೊಡ್ಡ ತಪ್ಪು ಮಾಡಿದೆ ಅಂತ ನೀನು ಅವಳ ಬಗ್ಗೆ ನನ್ನ ಹತ್ರ ಹೇಳಿದ್ದೆ. ಅವಳ ಬಗ್ಗೆ ಕೆಲವು ಸಾಕ್ಷಿಗಳಿದೆ ಅಂತಲೂ ನಿನ್ನ ಹತ್ರ ಹೇಳ್ತಿದ್ದೆ. ಆ ಸಾಕ್ಷಿಯಿಂದ ಅವಳು ನಿನ್ನಿಂದ ದೂರ ಆಗ್ತಾಳೆ. ಯಾವ ಸಾಕ್ಷಿ? ಆ ಸಾಕ್ಷಿ ಬಗ್ಗೆ ಹೇಳಬೇಕು ಅಂತಲೇ ನಾನು ಇಲ್ಲಿ ತನಕ ಬಂದಿರೋದು. ಅದೇ ಯಾವ ಸಾಕ್ಷಿ? ನಾನು ಕೂಡ ಆ ಸಾಕ್ಷಿ ಬಗ್ಗೆ ನೀನು ಕೇಳಿದಾಗ ನೀನು ನನ್ನ ಹತ್ರ ಏನೂ ಹೇಳಲಿಲ್ಲ. ನೀನು ತುಂಬ ಅಪ್ಸೆಟ್ ಆಗಿದ್ದೆ. ನೀನು ಲಂಡನ್ನಿಂದ ಬಂದ ಮೇಲೆ ಎಲ್ಲ ಹೇಳ್ತೀನಿ ಅಂತ ಹೇಳಿದೆ. ಆದರೆ ಆಕ್ಸಿಡೆಂಟ್ ಆದಮೇಲೆ ನೀನು ಎಲ್ಲ ವಿಷಯನೂ ಮರ್ತುಬಿಟ್ಟಿದ್ಯಾ. ಅದು ಯಾವ ಸಾಕ್ಷಿ? ನೀನು ಕೋಪ ಮಾಡ್ಕೊಳ್ಳೋ ಅಂಥ ವಿಷಯ ಅದರಲ್ಲೇನಿತ್ತು? ನೀನು ಯಾಕೆ ಅಪ್ಸೆಟ್ ಆಗಿದ್ಯಾ? ನಿನಗೆ ಹೇಗೆ ಆಕ್ಸಿಡೆಂಟ್ ಆಯಿತು ಅಂತ ಇದು ಯಾವುದೂ ನನಗೆ ಗೊತ್ತಿಲ್ಲ. ಆ ಸಾಕ್ಷಿಲಿ ಅಂಥ ವಿಷಯ ಇದ್ದಿದ್ರಿಂದನೇ ನೀನು ಖುಷಿಗೆ ಡಿವೋರ್ಸ್ ಕೊಡಬೇಕು ಅಂತ ತೀರ್ಮಾನ ತಗೊಂಡೆ.
ರಾತ್ರಿ ನಿದ್ರೆ ಮಾಡದೆ ಏನು ಹುಡುಕ್ತಿದ್ರಿ? ಏನೂ ಇಲ್ಲ, ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮಿಸ್ಪ್ಲೇಸ್ ಆಗಿತ್ತು, ಹುಡುಕ್ತಾ ಇದ್ದೆ. ಸಿದ್ಧಾರ್ಥ್ ಮನೆಯಿಂದ ಬಂದಾಗ್ನಿಂದ ನೀವೇನೋ ಬೇಜಾರಾಗಿದ್ದೀರಾ, ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ನಿನ್ನೆ ರಾತ್ರಿ ನೀವು ಮನೇಲೇನೋ ಹುಡುಕ್ತಿದ್ರಿ, ಸತ್ಯನ ನನ್ನಿಂದ ಮರೆ ಮಾಡ್ತಿದ್ದೀರಾ? ನಿನ್ನ ಮಧ್ಯೆ ಎಲ್ಲ ಸರಿಯಾಗಿತ್ತಾ? ಇಲ್ಲ, ನಾನು ನೀವು ಎಷ್ಟು ಸಲ ಜಗಳ ಆಡ್ತಿದ್ವಿ. ಕಾರಣ ಏನಂದ್ರೆ ನೀವು ಬ್ಯುಸಿಯಾಗಿದ್ದಿದ್ದು. ನಿಮಗೆ ಸಕ್ಸಸ್ ಬೇಕಿತ್ತು, ನನಗೆ ನೀವು ನಿಮ್ಮ ಪ್ರೀತಿ ಬೇಕಿತ್ತು. ಇದ್ರಲ್ಲಿ ನನ್ನ ತಪ್ಪೇನಿದೆ ದೀಪಕ್? ಹೆಂಡತಿ ಆದವಳು ಗಂಡನ ಪ್ರೀತಿಗೆ ಆಸೆ ಪಡೋದು ತಪ್ಪ? ನಾನು ನಿನಗೆ ಡೈವರ್ಸ್ ಕೊಟ್ಟಿದ್ನಾ? ಯಾರು ಹೇಳಿದ್ರು? ನಿಜನಾ ಸುಳ್ಳ? ಇಲ್ಲ ದೀಪಕ್, ನೀನ್ ಜ್ಞಾಪಕ ಶಕ್ತಿ ಕಳ್ಕೊಂಡಿರೋದನ್ನ ನೋಡಿ ಕೆಲವರು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನಮ್ಮಿಬ್ಬರ ನಡುವೆ ಹುಳಿ ಹಿಂಡೋದಕ್ಕೆ ಸಂಚು ಮಾಡ್ತಿದ್ದಾರೆ. ಅದನ್ನ ನಂಬೇಡ ದೀಪಕ್. ಈ ವಿಷಯದಲ್ಲಿ ನೀವು ಫ್ರೆಂಡ್ನಾಗ್ಲಿ ಎನಿಮಿನಾಗ್ಲಿ ನಿರ್ದಾಕ್ಷಿಣ್ಯವಾಗಿ ನೋಡಿ. ಒಂದು ವಿಷಯನ ನೆನಪಿನಲ್ಲಿಟ್ಕೊಳ್ಳಿ, ನಮ್ಮಿಬ್ಬರ ಸಂಬಂಧ ಪವಿತ್ರವಾದ ಗಂಡ ಹೆಂಡತಿ ಸಂಬಂಧ. ಏನಾಯ್ತು ವಿಶೇಷ? ನೀನು ಈ ರೀತಿ ಕೆಲಸ ಮಾಡಿ ನೋಡಿ ಎಷ್ಟು ತಿಂಗಳಾಯ್ತು? ಏನು ತಮಾಷೆ ಮಾಡ್ತಿದ್ಯಾ? ಮೊದಲು ಆ ಚೇರ್ ಮೇಲೆ ಕೂತು ಹೇಗೆ ಕೆಲಸ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗೀಗ ತಿಳ್ಕೊಳ್ಳುವಷ್ಟರಲ್ಲಿ ನೀನು ಬೇರೆ ಲಂಡನ್ ಹೋಗ್ತಿದ್ಯಾ? ನಾನು ಪರ್ಮನೆಂಟ್ ಸೆಟ್ಲಾಗಿ ಹೋಗ್ತಿದ್ದೀನಿ, 1 ತಿಂಗಳು ಅಷ್ಟೇ. ಅದ್ರಲ್ಲಿ ನಾನು ನಿನ್ನಿಂದ ದೂರಲ್ಲಿರ್ತೀನಿ, ಡೈಲಿ ಫೋನ್ ಟಚಲ್ಲಿ ಇರ್ತೀನಲ್ಲ, ನನ್ನ ಎದುರಿಗೆ ಪ್ರತ್ಯಕ್ಷ ನನ್ನ ಮನಸ್ಸಲ್ಲಿದ್ದೇ ಇರ್ತೀನಿ. ಇನ್ನು ಪ್ಯಾಕಿಂಗ್ ಎಲ್ಲ ಮಾಡಬೇಕು, ನಾನು ಬರ್ತೀನಿ. ಓಕೆ, ಹ್ಯಾಪಿ ಜರ್ನಿ. ಯಾ ಓಕೆ. ಖುಷಿ, ಇವತ್ತು ಸಂಜೆನೇ ಇಲ್ವಾ ಪಾರ್ಟಿ? ಎಷ್ಟೊತ್ತಿಗೆ? ನನ್ನ ಜೀವಕ್ಕೆ ನೀನೇನೇ ಪ್ರಿಯ, ನನ್ನ ಸಿರಿಗೆ ಜೀವ ನೀನೇ ಪ್ರಿಯ, ನನ್ನ ಮರೆಯಬೇಡೆಯ. ಜೀವ ನೀನೇ ಪ್ರಿಯ, ನನ್ನ ಮರೆಯಬೇಡೆಯ. ನಿನ್ನ ಮೋಹಕ್ಕೆ ಮರುಳಾದೆ ಪ್ರಿಯ, ಮನಸೊಳಗೆ ಸಿಹಿ ನೋವು ಇದೆ, ಮರೆಯದ ಹಾಡಿದೆ. ಸಿಹಿ ನೋವು ಇದೆ, ಮರೆಯದ ಹಾಡಿದೆ. ನೀನೇನೆ ಈ ಬಾಳಿಗೆ ಜೀವ ನೀನೇ ಪ್ರಿಯ, ನೀ ಮರೆಯಬೇಡೆಯ. ಜೀವ ನೀನೇ ಪ್ರಿಯ, ನೀ ಮರೆಯಬೇಡೆಯ. ನೋಟವೇ ನನ್ನ ಸ್ಫೂರ್ತಿಯು, ನಿನ್ನ ಪ್ರೀತಿಗೆ ನಾ ಸ್ವಾರ್ಥಿಯು. ನಿನ್ನೊಂದಿಗೆ ನಾನಿರುವೆನು, ನೀನಿಲ್ಲದೆ ನಾ ಬಾಳೆನು.
ನನ್ನಾಂತರಾಳ ನಗುವನ್ನೇ ನಂಬಿತಲ್ಲ, ಮರೆತೆಯ ಹೃದಯನ ಮನಸ್ಸು ಮುರಿಯಿತಲ್ಲ. ನನ್ನ ನಿನ್ನ ನಡುವಲ್ಲಿ ನಿನ್ನ ನೆನಪೇ ಪ್ರತಿ ಕ್ಷಣ ಕೆಣಕುತ್ತಿದೆ. ಸಿಹಿ ನೋವು ಇದೆ ಮರೆಯದ ಹಾಡಿದೆ, ಸಿಹಿ ನೋವು ಇದೆ ಮರೆಯದ ಹಾಡಿದೆ. ನಾನಿನ್ನಲಿ ನೀ ನನ್ನಲಿ ಈ ಬಾಳಿನ ಪಯಣದಲ್ಲಿ. ಓ ನಾ ಬಾಳುವೆ ನಿನ್ನ ನೆರಳಲಿ, ಹೀಗೆ ತಕ್ಕೆ ಕೊರಗುವೆ ನೀ. ನಿನಗಾಗಿ ಮುಡಿಪು ಜೀವ ಮರೆಸುವೆನು ಈ ನೋವ, ನನ್ನೆದೆಯ ಮಿಡಿತದಲ್ಲಿ ಬಚ್ಚಿಡುವೆ ನಂಬು ನನ್ನ. ನಿನಗಾಗಿ ಈ ಜೀವ ನಿನ್ನ ಪ್ರೀತಿಲಿ ಬರತೆ ಜಗವನೇ ನನ್ನುಸಿರಿಗೆ. ಜೀವ ನೀನೇ ಪ್ರಿಯ ನೀಡುವೆ ಭಾಷೆಯ, ಜೀವ ನೀನೇ ಪ್ರಿಯ ನೀಡುವೆ ಭಾಷೆಯ. ಸಿಹಿ ನೋವು ಇದೆ ಮರೆಯದ ಹಾಡಿದೆ. ಪ್ರಿಯಾ, ನನ್ನ ಅಪಾಯಿಂಟ್ಮೆಂಟ್ ಡೈರಿ ತಗೊಂಡು ನನ್ನ ಚೇಂಬರಿಗೆ ಬನ್ನಿ. ಅಪಾಯಿಂಟ್ಮೆಂಟ್ ಡೈರಿ ತಂದ್ರಾ? ತಂದಿದ್ದೀನಿ ಸರ್. 29 ನವಂಬರ್ಗೆ ನಾನು ಯಾರ್ಯಾರನ್ನ ಮೀಟ್ ಮಾಡಿದೆ ಸ್ವಲ್ಪ ಹೇಳ್ತೀರಾ? 11:30ಗೆ ಸತೀಶ್ ಭಟ್ ಅವ್ರನ್ನ ಮೀಟ್ ಮಾಡಿದ್ರಿ. ಲಂಚ್ ಆದಮೇಲೆ 1:30ಗೆ ಉಮೇಶ್ ಪೈ ಅವ್ರನ್ನ ಮೀಟ್ ಮಾಡಿದ್ರಿ. ಸಂಜೆ 4 ಗಂಟೆಗೆ ಪ್ರೈಮ್ ಡೆವಲಪರ್ಸ್ನ ಅನಿಲ್ ಮೆಹ್ತಾ ಅವ್ರನ್ನ ಮೀಟ್ ಮಾಡಿದ್ರಿ. ಸಂಜೆ 6 ಗಂಟೆಗೆ ವಿತೌಟ್ ಪರ್ಮಿಷನ್ ಸೂರ್ಯನಾರಾಯಣ ಅವರು ಬಂದಿದ್ರು. ವಾಟ್? ವಿದೌಟ್ ಪರ್ಮಿಷನ್ ಸೂರ್ಯನಾರಾಯಣ? ನಾನು ಇಂಟರ್ಕಾಮ್ನಲ್ಲಿ ಅವ್ರು ಬಂದಿದ್ದ ವಿಷಯನ ನಿಮಗೆ ತಿಳಿಸ್ದೆ ಸರ್. ಆಗ ನೀವು ತಕ್ಷಣ ಅವ್ರನ್ನ ಒಳಗೆ ಕಳಿಸು ಅಂತ ಹೇಳಿದ್ರಿ. ಅರ್ಧ ಗಂಟೆ ಅವ್ರ ಜೊತೆಲಿ ಡಿಸ್ಕಷನ್ ಮಾಡಿದ್ರಿ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಅಪಾಯಿಂಟ್ಮೆಂಟ್ಗಳನ್ನು ಸಡನ್ ಆಗಿ ಕ್ಯಾನ್ಸಲ್ ಮಾಡಿದ್ರಿ. ಯಾಕೋ ಗೊತ್ತಿಲ್ಲ, ತುಂಬ ಕೋಪ ಮಾಡ್ಕೊಂಡು ಅವ್ರ ಜೊತೆಲಿ ಹೊರಟೋದ್ರಿ. ಅವತ್ತು ರಾತ್ರಿನೇ ಆಕ್ಸಿಡೆಂಟ್ ಆಯ್ತು ಸರ್. ಆ ಸೂರ್ಯನಾರಾಯಣ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ? ಎಕ್ಸ್ಕ್ಯೂಸ್ ಮೀ. ಬನ್ನಿ ಕೂತ್ಕೊಳ್ಳಿ. ನೋಡಿ ಮಿಸ್ಟರ್ ದೀಪಕ್, ಹಳೆ ನೆನಪುಗಳನ್ನು ಮರೆತು ಹೊಸ ಜೀವನದ ಕಡೆ ಗಮನ ಕೊಡೋದು ತುಂಬಾ ಒಳ್ಳೆಯದು. ಹಳೆ ನೆನಪುಗಳು ಎಷ್ಟೇ ಸಿಹಿಯಾದರೂ ಅದು ನಿಮ್ಮ ಜೀವನದಲ್ಲಿ ಕಹಿ ನೆನಪನ್ನೇ ತಂದುಕೊಡೋದು. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಹಳೆದನ್ನು ಮರೆತು ಹೋಗಿ ನಿಮ್ಮ ಹೆಂಡತಿ ಜೊತೆ ಹೊಸ ಜೀವನ ಪ್ರಾರಂಭ ಮಾಡಿ. ಈ ಫೋಟೋಗ್ರಾಫ್ನ ನೋಡಿ ನಿಮ್ಗೇನನ್ಸುತ್ತೆ ಹೇಳಿ? ಈ ಫೋಟೋ ನೋಡಿದ್ಮೇಲೆ ನನ್ನ ಜೀವನದ ಆಕಾಂಕ್ಷೆಗಳೆಲ್ಲ ಸತ್ತು ಹೋಗಿದೆ. ನಾನು ನನ್ನ ಜೀವನದಲ್ಲಿ ಕಳೆದೋಗಿರೋ ನೆನಪುಗಳನ್ನ ಮತ್ತೆ ಪಡ್ಕೋಬೇಕು. ಐ ವಾಂಟ್ ಎವ್ರಿಥಿಂಗ್ ಬ್ಯಾಕ್. ಪ್ಲೀಸ್, ಯು ಹ್ಯಾವ್ ಟು ಹೆಲ್ಪ್ ಮಿ ಮಿಸ್ಟರ್ ಸೂರ್ಯನಾರಾಯಣ್. ನೋಡಿ ದೀಪಕ್, ನೀವು ಹೇಳಿದ್ರಿ ಅಂತ ಫೋಟೋ ತೆಗೆದೆ. ನನ್ನ ಉದ್ದೇಶ ಇನ್ವೆಸ್ಟಿಗೇಷನ್ನೇ ಹೊರತು ವ್ಯಾಪಾರ ಅಲ್ಲ. ನಿಮ್ಗೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡೋದು ಸಹಜ. ಕೆಲವು ಸಾರಿ ತನ್ನ ಒಂಟಿತನ ಸಹಿಸ್ಕೊಳ್ಳದೇ ಇದ್ದಾಗ ತಪ್ಪು ಮಾಡ್ತಾರೆ. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅದನ್ನು ಮರೆತು ಬದುಕೋದು ಕಲಿಬೇಕು. ಇದೇ ಜೀವನ. ದೀಪಕ್, ಸರಿಯಾಗಿ ಯೋಚನೆ ಮಾಡಿ. ನೀವು ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿದ್ದಾಗ ನಿಮ್ಮ ಹೆಂಡತಿ ಹಗಲು ರಾತ್ರಿ ಸೇವೆ ಮಾಡಿ ನಿಮ್ಮ ಪ್ರಾಣ ಉಳಿಸಿದ್ದಾರೆ, ಮತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ತಂದಿದ್ದಾರೆ. ಏನೋ ನಿನ್ ಪ್ರಾಬ್ಲಮ್? ನಾನು ಇಲ್ಲಿಗೆ ಬಂದಿರೋದು ನನ್ನ ಹೆಂಡತಿ ಬಗ್ಗೆ ತಿಳ್ಕೊಳಕ್ಕೆ, ನಿನ್ ಲೆಚ್ಚನ್ ಕೇಳೋಕಲ್ಲ. ಇಂಥ ಮಾತುಗಳನ್ನ ಕೇಳಿ ಎಷ್ಟು ಸಲ ಮೋಸ ಹೋಗಿದ್ದೀನಿ. ಇನ್ಮೇಲೆ ಅಂತ ತಪ್ಪು ನಡೆಯಲ್ಲ. ದೀಪಕ್ ಪ್ಲೀಸ್.
ಐ ಆಮ್ ಸಾರಿ. ಓಕೆ, ಮಾಯ್ತಾ ಇರೋ ಗಾಯನ ಮತ್ತೆ ಕೆರ್ಕೊಂಡು ದೊಡ್ಡದು ಮಾಡ್ಕೊಳ್ತೀನಿ ಅಂದರೆ ನಾನೇನೂ ಮಾಡೋಕ್ಕಾಗಲ್ಲ. ನಿನಗೆ ಆಕ್ಸಿಡೆಂಟ್ ಆದಮೇಲೆ ಈ ಕೇಸನ್ನು ಅರ್ಧಕ್ಕೆ ಬಿಟ್ಟಿದ್ದೆ. ನೆಕ್ಸ್ಟ್ 24 ಗಂಟೆ ಒಳಗಡೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಸದ್ಯಕ್ಕೆ ನನ್ನಲ್ಲಿರೋ ಇನ್ಫಾರ್ಮೇಷನ್ ಒಂದೇ, ಅವನ ಹೆಸರು ಸುನಿಲ್. ಅವನೀಗ ರಿಲಯನ್ಸ್. ನೀವು ಹಲೋ, ಅದೇ ಬೆಳಿಗ್ಗೆ ಸುನಿಲ್ ಬಗ್ಗೆ ಮಾತಾಡಬೇಕು ಅಂತ ಫೋನ್ ಮಾಡಿದ್ವಲ್ಲ. ಹಾಂ, ಇಲ್ಲೇ ಕೆಲಸ ಮಾಡ್ತಿದ್ದ. ನಾನು ಎಷ್ಟು ಹೇಳಿದೆ, ನನ್ನ ಮಾತಿನ ಕೇಳಲೇ ಇಲ್ಲ ಅವನು. ಹಾಂ, ಅವನು ಇಲ್ಲಿರೋವರೆಗೂ ನಮ್ಮ ಕಂಪ್ನಿಗೆ ಒಳ್ಳೆ ಹೆಸರಿತ್ತು. ನಾನು ಅವನಿಗೋಸ್ಕರ ಎಷ್ಟೆಲ್ಲ ಮಾಡಿದೆ. ಓಡಾಡೋದಕ್ಕೆ ಕಂಪ್ನಿ ಕಾರು, ಗೆಸ್ಟ್ ಹೌಸು. ಅವನಿದಾನಾ? ರಾತ್ರಿ ರೆಸಿಗ್ನೇಷನ್ ಕೊಟ್ಟು ಹೊರಟೋದ. ಅವನಿಗೆ ಎಲ್ಲಿದ್ದಾನೆ? ಇಷ್ಟು ದಿನಗಳಾದರೂ ಪತ್ತನೇ ಇಲ್ಲ. ಅವನ ಮನೆ? ಹಾಂ, ಇಲ್ಲೇ ಕಂಪ್ನಿ ಗೆಸ್ಟ್ ಹೌಸಲ್ಲಿ. ಈಗ ನಮ್ಮ ಗೆಸ್ಟ್ ಹೌಸಲ್ಲಿ ರೆಸ್ಟ್ ತಗೊಳ್ಳಿ, ಬೆಳಿಗ್ಗೆ ಹೋಗ್ರಂತೆ. ಬನ್ನಿ ಒಳ್ಳೆ. ಇಟ್ಸ್ ಓಕೆ. ಕಮ್. ಅಲೆದಾಟವು ಏನು ಹುಡುಕುವ ನೆನಪು ಕಾಡಿದೆ ಮನಸ್ಸಿನಂಗಳ ಏನು ಬಯಸಿದೆ. ಮಾತು 100 ಪುಟಕ್ಕೆ ನಚಾರಿ ಒಂದೇ ಒಂದು ಸಾರಿ ಹೇಳು ಆ ಪಲ್ಲವಿ. ಕಾಲದಲ್ಲಿ ನನ್ನ ಮನಸ್ಸು ತಾನೆನೆದು ಜ್ಯೋತಿಯಲ್ಲಿ ಜ್ವಾಲೆಯಾಗಿ ನನ್ನೆ ದಹಿಸಿದೆ. ನೆನಪು ಕಾಡಿದೆ ಮನಸ್ಸಿನಂಗಳ ಏನು ಬಯಸಿದೆ. ಯಾಕೆ ಊಟ ಮಾಡದೆ ಸುಮ್ಮನೆ ಕೂತಿದ್ದೀರಾ? ನನಗೆ ಯಾಕೋ ಹಸಿವಿಲ್ಲ. ನನಗೆ ಬೇಡ. ಯಾಕೆ ಹಸಿವಿಲ್ಲ? ನಾನು ನಿಮ್ಗಿಷ್ಟವಾದ ಅಡುಗೆನೇ ಮಾಡಿದ್ದೀನಿ. ಐ ಆಮ್ ಸಾರಿ, ಬೆಳಿಗ್ಗೆ ಬೇಗ ಆಫೀಸ್ಗೆ ಹೋಗಬೇಕು. ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಪಾರ್ಟಿ ಆದಾಗಿಂದನೂ ನೋಡ್ತಿದ್ದೀನಿ, ನೀವು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ಸರಿಯಾಗಿ ಊಟನೂ ಮಾಡ್ತಿಲ್ಲ. ಮನೆಯಿಂದ ಹೊರಟ್ರೆ ಆಫೀಸ್ಗೆ ಹೋಗಲ್ಲ, ಆಫೀಸ್ ಬಿಟ್ಟರೆ ಮನೆಗೆ ಬರಲ್ಲ. ಯಾಕೆ ಈ ರೀತಿ ಮಾಡ್ತಿದ್ದೀರಾ? ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ? ನಾನೇನಾದರೂ ತಪ್ಪು ಮಾಡ್ತಿದ್ದೀನಾ? ನೀನೇ ನನಗೆಲ್ಲ ಹೇಳೇ ಮಾಡ್ತೀಯಾ? ನಾನೇನು ಮಾಡಿದೆ? ಖುಷಿ, ನಾನು ನಿನ್ನನ್ನೇನು ಕೇಳಲ್ಲ, ನೀನು ನನ್ನನ್ನೇನು ಕೇಳಬೇಡ. ಪ್ಲೀಸ್ ಲೀವ್ ಮೀ ಅಲೋನ್. ನನ್ನ ಒಂಟಿಯಾಗಿರೋಕೆ ಬಿಟ್ಬಿಡು.
ದೀಪಕ್, ಒಂದು ನಿಮಿಷ ನಿಂತ್ಕೊಳ್ಳಿ. ಏನು ಹೇಳ್ತಾ ಇದ್ದೀರಾ? ಅದು ಹೇಗೆ ನಿಮ್ಮನ್ನು ಒಂಟಿಯಾಗಿ ಬಿಡೋದು? ನಿಮ್ಮನ್ನು ಮದುವೆ ಆಗಿದ್ದು ಒಂಟಿಯಾಗಿ ಬಿಡೋಕ್ಕಲ್ಲ, ಸಾವಿನ ದವಡೆಯಿಂದ ಕಾಪಾಡಿದ್ದು ಒಂಟಿಯಾಗಿರ್ಸೋಕ್ಕಲ್ಲ. ನೀವು ಹಾಸ್ಪಿಟ್ಲಲ್ಲಿದ್ದಾಗ ನಾನು ನೋವನಲ್ಲೇ ಬೇಯ್ತಿದ್ದೆ, ಅದು ಗೊತ್ತಾ? ಇಷ್ಟೊಂದು ರಿಸ್ಕ್ ತಗೊಳ್ಳೋ ಬದಲು ಸಾಯಾಗಿ ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. 6 ತಿಂಗಳಿಂದ ನಿಮ್ಮ ಪಕ್ಕದಲ್ಲಿ ಕೂತು ಸೇವೆ ಮಾಡಿದ್ದು ನೀವು ಸಾಯ್ಲಿ ಅಂತಲ್ಲ. ದೀಪಕ್, ಮೈಸೂರಲ್ಲಿರೋ ರಿಲಯನ್ಸ್ ಕಂಪ್ನಿಗೆ ಫೋನ್ ಮಾಡಿ ವಿಚಾರಿಸಿದೆ. ಸುನಿಲ್ ಅನ್ನೋರು ಯಾರೂ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರು. ಸುನಿಲ್ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿ 7 ಮಂತ್ಸ್ ಆಯ್ತು. ಅವನು ಅದನ್ನು ರಿನ್ಯೂವಲ್ ಮಾಡಿಸಿಲ್ಲ. ಪಾಸ್ಪೋರ್ಟ್ ಇಲ್ಲದೆ ಇಂಡಿಯಾ ಬಿಟ್ಟು ಅವನೆಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಹಾಗಾದ್ರೆ ಸುನಿಲ್ ರಿಲಯನ್ಸ್ ಕಂಪನಿ ಮ್ಯಾನೇಜರ್ಗೆ ಸುಳ್ಳು ಹೇಳಿದ್ನಾ? ಇರಬಹುದು, ಇಲ್ಲ ಅಂದ್ರೆ ಸುಳ್ಳು ಹೇಳೋ ಪರಿಸ್ಥಿತಿ ಹುಟ್ಟಿರಬಹುದು. ಹಾಗಾದ್ರೆ ಸುನಿಲ್ ಆ ಮ್ಯಾನೇಜರ್ಗೆ ಸುಳ್ಳು ಹೇಳ್ದ ಅಂತೀರಾ? ಇರಬಹುದು, ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಸುಳ್ಳು ಹೇಳೋ ಪರಿಸ್ಥಿತಿ ಹುಟ್ಕೊಂಡಿರ್ಬೋದು. ಅಂದ್ರೆ ನೋಡು ದೀಪಕ್, ನಿನ್ನ ಕಾರು ಆ ರಾತ್ರಿಯಲ್ಲಿ ಸುಮಾರು 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬಂದು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಯಾರೇ ಆದರೂ ಆ ಸ್ಪೀಡ್ನಲ್ಲಿ ಆಕ್ಸಿಡೆಂಟ್ ಆದಮೇಲೆ ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಿನ್ನ ಹೆಂಡತಿ ಮುಖದ ಮೇಲೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಕೋಇನ್ಸಿಡೆಂಟ್ ಆಗಿರ್ಬೋದಲ್ವಾ? ನೋ, ಇಂಪಾಸಿಬಲ್. ಇನ್ಸಿಡೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. 29th ರಾತ್ರಿನೇ ಸುನಿಲ್ ರೆಸಿಗ್ನೇಷನ್ ಕೊಟ್ಟಿರೋದು, ಅದೇ ರಾತ್ರಿ ನಿನಗೆ ಆಕ್ಸಿಡೆಂಟ್ ಆಗಿರೋದು. ಅಂದ್ರೆ ನಿಮ್ಮ ಮಾತಿನ ಅರ್ಥ ಆ ಸುನಿಲ್ ನನ್ನನ್ನು ಸಾಯಿಸಬೇಕು ಅನ್ಕೊಂಡಿದ್ನಾ? ನಂಬಿಕೆ ಇಲ್ಲ ಅಲ್ವಾ? ಪ್ರಪಂಚದಲ್ಲಿ ನಮ್ಮದೇ ಇರೋ ಘಟನೆಗಳು ತುಂಬ ನಡೀತವೆ. ಆ ಘಟನೆಯಲ್ಲಿ ಇದು ಒಂದು ಯಾಕೆ ಆಗಿರಬಾರ್ದು? ಮತ್ತೆ ಸಾಯಿಸೋಕೆ ಪ್ರಯತ್ನ ಮಾಡ್ತಾನ? ಮಾಡ್ಬೋದು, 100%. ಅವನು ನಿನ್ನ ಅಟ್ಯಾಕ್ ಮಾಡೋಕ್ಕೆ ಮೊದಲೇ ಅವನು ಯಾರು ಅಂತ ಕಂಡುಹಿಡಿಬೇಕು. ದೀಪಕ್, ಆ ಕೆಲಸನ ನೀನೇ ಮಾಡು. ಹಲೋ, ಒಂದು ನಿಮಿಷ ನನ್ನ ಮಾತು ಕೇಳು. ನಮ್ಮಿಬ್ಬರ ಬಗ್ಗೆ ದೀಪಕ್ಕೆ ಗೊತ್ತಾಗಿದೆ ಅಂತ ಅನಿಸ್ತಿದೆ. ಆದಷ್ಟು ಬೇಗ ಸಿಂಗಾಪುರ್ಗೆ ಹೊರಟೋಗು. ಹಠ ಮಾಡಬೇಡ ಪ್ಲೀಸ್. ನಿಂಗೆ ಗೊತ್ತಲ್ಲ, ದೀಪಕ್ ಏನಾದರೂ ನಿನ್ನ ನೋಡಿದ್ರೆ ಅವ್ರಿಗೆಲ್ಲ ವಿಷಯನೂ ಗೊತ್ತಾಗ್ಬಿಡುತ್ತೆ. ನೀನು ಅವ್ರನ್ನ ಎಲ್ಲ ವಿಷಯನೂ ಫೋನಲ್ಲಿ ಹೇಳೋಕ್ಕಾಗಲ್ಲ. ಇಷ್ಟು ಮಾತ್ರ ತಿಳ್ಕೊ. ನೀನಿಲ್ಲಿಂದ ದೂರ ಹೋದ್ರೇ
ನಾನು ದೀಪಕ್ ಚೆನ್ನಾಗಿರೋದಕ್ಕೆ ಸಾಧ್ಯ. ಹುಚ್ಚಿದ ಥರ ಮಾತಾಡಬೇಡ. ನಿನಗೆ ಸಿಗೋದಿರಲಿ, ನಿನಗೆ ಫೋನ್ ಮಾಡಬೇಕಂದ್ರೆ 20 ಕಿಲೋಮೀಟರ್ ದೂರ ಬರಬೇಕು. ಎಸ್, ಐ ಲವ್ ಯು. ಅಫ್ಕೋರ್ಸ್ ಐ ಲವ್ ಯು. ನೀನೇನು ಅನ್ಕೊಂಡಿದ್ಯಾ? ನಿನ್ನಿಂದ ದೂರ ಆಗಿ ನಾನು ಸುಖವಾಗಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಆಯಿತು, ಏನಾದರೂ ನೆಪ ಮಾಡಿಕೊಂಡು 20 ದಿನದಲ್ಲಿ ಬರ್ತೀನಿ. ಈ ಸರಿ ಸರಿಯಾಗಿ ಪ್ಲ್ಯಾನ್ ಮಾಡಿ ಚಾಪ್ಟರ್ ಕ್ಲೋಸ್ ಮಾಡಬೇಕು. ನಿನಗೆ ಕಾಲ್ ಮಾಡೋದಕ್ಕೆ ಅಂತ ನಾನು ತುಂಬ ದೂರ ಬಂದಿದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್. ಯಾಕೆ ತಡೆದೆ ನನ್ನ? ದೀಪಕ್, ನನಗೆ ಗೊತ್ತಿತ್ತು ಆವೇಶದಲ್ಲಿ ನೀನು ಏನಾದರೂ ಮಾಡ್ತೀಯ ಅಂತಾನೆ ನಿನ್ನ ಹಿಂದೆ ಫಾಲೋ ಮಾಡ್ಕೊಂಡು ಬಂದೆ. ಅವಳನ್ನು ಮುಗಿಸ್ಬಿಟ್ರೆ ಆಗೋಯ್ತಾ? ನಿನಗೆ ಶಿಕ್ಷೆ ಆಗಲ್ಲ ಅನ್ಕೊಂಡಿದ್ಯಾ? ನನಗದ್ರ ಬಗ್ಗೆ ಯೋಚನೆ ಇಲ್ಲ. ನಾನು ಬದುಕಿರೋದು ಅವ್ರ ಸರಸ ಸಲಪ ನೋಡೋಕ್ಕಲ್ಲ. ನಿನ್ನ ಹೆಂಡತಿಗೆ ಶಿಕ್ಷೆ ಕೊಡ್ಬೇಕು ತಾನೆ? ಸುನಿಲ್ ಯಾರಂತ ಗೊತ್ತಾಗೋವರೆಗೂ ಅವಳೇನು ಮಾಡ್ತಾಳ ಮಾಡಲಿ ಬಿಡು. ಏನ್ ಮಾಡ್ಲಿ ಬಿಡು, ಅವಳು ನನಗೆ ಮೋಸ ಮಾಡಿದಾಳೆ. ಅವನ ಹತ್ರ ಹೋಗ್ತೀನಿ ಅಂದ್ರೆ ಕಳಿಸ್ಲಾ? ತಮಾಷೆ ನೋಡ್ಕೊಂಡು ಸುಮ್ಮನಿರ್ಲಾ? ಕಳಿಸ್ಬಿಡು, ನೋಡಕ್ ಹೋಗ್ಲಿ. ಅವಳು ಅವನನ್ನು ನೋಡೋವರೆಗೂ ನಾವು ಅವನನ್ನು ನೋಡೋಕ್ಕಾಗಲ್ಲ. ಯಾವ ಮನುಷ್ಯನಿಂದ ನಿನ್ನ ಜೀವನ ಹಾಳಾಯ್ತೋ, ಯಾವ ಮನುಷ್ಯ ನಿನ್ನ ಹೆಂಡ್ತಿನ ನಿನ್ನಿಂದ ದೂರ ಮಾಡೋದ್ನೋ ಅವನ್ನ ನೀನು ಸುಮ್ಮನೆ ಬಿಟ್ಬಿಡ್ತೀಯಾ? ಖುಷಿ ನಿನಗೆ ಸುಳ್ಳು ಹೇಳಿ ಅವನನ್ನು ನೋಡಕ್ ಹೋಗೇ ಹೋಗ್ತಾಳೆ. ಇವತ್ತು ಅವಳು ಜೀವ ಸಹಿತ ಉಳ್ಕೊಂಡಿದ್ದಾಳೆ. ಆದ್ರೆ ಯಾವತ್ತು ಸುನಿಲ್ನ ನೋಡ್ತೀನೋ ಇಬ್ರು ಜೀವ ಸಹಿತ ಬಿಡಲ್ಲ. ಅವ್ರು ಎಲ್ಲಿವರೆಗೂ ದೂರ ದೂರ ಇರ್ತಾರೋ ಅಲ್ಲಿವರೆಗೆ ಮಾತ್ರ ಬದುಕಿರ್ತಾರೆ. ನಿಜವಾಗ್ಲೂ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸೇ ಆಗ್ತಿಲ್ಲ. ಚಿಕ್ಕಮ್ಮ ಅಲ್ಲದೆ ಬೇರೆ ಇನ್ಯಾರೇ ಆಗಿದ್ರೂ ನಾನು ನಿಮ್ಮನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ನೀನೇನು ಪರ್ಮನೆಂಟ್ ಆಗಿ ಹೋಗ್ತಿದ್ಯಾ? 3 ದಿನ ತಾನೆ, ಅದರಲ್ಲೂ ಮೈಸೂರು ಎಷ್ಟು ದೂರ ಇದೆ. ಹಾಗೇನಾದ್ರೂ ನಿನ್ನ ಜ್ಞಾಪಕ ಬಂದರೆ ನಿನ್ನ ಹಿಂದೆನೇ ಬಂದ್ಬಿಡ್ತೀನಿ. ಚಿಕ್ಕಮ್ಮನ ಆರೋಗ್ಯ ಸುಧಾರಿಸಿದ ಕೂಡಲೇ ಬಂದ್ಬಿಡ್ತೀನಿ. ಸರಿ, ನಿನ್ನ ಚಿಕ್ಕಮ್ಮನ ಫೋನ್ ನಂಬರೇ ಕೊಡಲಿಲ್ಲ? ಅವ್ರ ಮನೇಲಿ ಫೋನ್ ಇಲ್ಲ. ಒಂದು ಕೆಲಸ ಮಾಡೋಣ, ಡೈಲಿ ನಾನೇ ನಿಮ್ಮ ಮೊಬೈಲ್ಗೆ ಫೋನ್ ಮಾಡ್ತಿರ್ತೀನಿ. ಒಂದನ್ನು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ನೀವು ಒಂಟಿ ಆಗಿದ್ದೀರಾ ಅಂತ ಯಾವಾಗಲೂ ಅನ್ಕೋಬೇಡಿ. ಯಾವುದಾದ್ರೂ ನಿರ್ಧಾರ ತಗೋಬೇಕಾದ್ರೆ ಬುದ್ಧಿ ಕೈ ಕೊಟ್ರೆ ಮನಸ್ಸಿನ ಮಾತು ಕೇಳಿ ನಿರ್ಧಾರ ತಗೋಬೇಕು. ಹಾಗೆ ಮಾಡ್ತೀನಿ. ಹಾಗೇನೆ ನನ್ನ ಲೈಫಲ್ಲಿ ಇನ್ಯಾವತ್ತು ಯಾವ ನಿರ್ಧಾರನೋ ಯೋಚನೆ ಮಾಡದೆ ತಗೊಳ್ಳಲ್ಲ. ಹಾಗೆ ಯಾವುದನ್ನು ಅರ್ಧಂಬರ್ಧ ಸೆಟ್ಲ್ ಮಾಡಲ್ಲ. ಖುಷಿ, ನಿನ್ನ ಬಸ್ ಕಾಯ್ತಾ ಇದೆ. ತಗೋ ಬ್ಯಾಗು. ಬಾಯ್ ಬಾಯ್. ಆರೋಗ್ಯನ ಚೆನ್ನಾಗಿ ನೋಡ್ಕೋ. ಟೈಮಿಗೆ ಫೋನ್ ಮಾಡ್ತಾ ಇರು. ಓಕೆ, ಬಾಯ್. ಬಾಯ್ ದೀಪಕ್. ಬಾಯ್. ಮುಂದೇನು ದೀಪಕ್? ವೇಟ್ ಆ್ಯಂಡ್ ವಾಚ್. ಹಲೋ ಹಲೋ ದೀಪಕ್, ನಿನ್ನ ಅನುಮಾನ ಸರಿ. ಅವಳು ಮೈಸೂರಿಗೆ ಮುಂಚೆನೇ ಇಳ್ಕೊಂಡ್ಬಿಟ್ಲು. ಗುಡ್. ನೀನು ಅವಳನ್ನ ಫಾಲೋ ಮಾಡು. ಎಲ್ಲಿ ಹಾ, ಹೋಗ್ತಾಳೆ ಸರಿ. ಏನು ಅಂತ ತಿಳ್ಕೊಂಡು ಕಾಲ್ ಮಾಡು. ಇಮಿಡಿಯೇಟ್ ಆಗಿ ನಾವು ಅಲ್ಲಿಗೆ ಬರ್ತೀವಿ. ಓಕೆ ಓಕೆ.
ಒಂದು ಹೋಟೆಲಲ್ಲಿ ಸ್ಟೇ ಮಾಡಿದ್ದೆ. ಇದಲ್ಲೇ ಇರ್ತೀನಿ. ಬನ್ನಿ ದೀಪಕಣ್ಣ. ಅವಳ ಮೀಟ್ ಮಾಡೋದಕ್ಕೆ ಇನ್ನೂ ಯಾರೂ ಇಲ್ಲಿಗೆ ಬಂದಿಲ್ಲ. ನನ್ಗನ್ಸುತ್ತೆ ಅವನು ಬಂದರೂ ಬರ್ಬೋದು ಅಂತ. ಈ ಹೋಟೆಲಲ್ಲಿ ಅವಳು ಸ್ಟೇ ಮಾಡಿರೋದು. ವಿದ್ಯಾ, ನೀನ್ ಇಲ್ಲೇ ಇದ್ದು ವಾಚ್ ಮಾಡ್ತಾ ಇರೋ, ನಾವಿಬ್ರು ಹೋಗಿ ಅವಳನ್ನ ಫಾಲೋ ಓಕೆ ಅಣ್ಣ. ಸೂರಿ ಬನ್ನಿ. ದೀಪಕಣ್ಣ, ಟೇಕ್ ಕೇರ್. ಓಕೆ. ನಾನು ಹೇಳ್ತಿರೋದು ನಿಜ. ಆಕ್ಸಿಡೆಂಟ್ ಆದಮೇಲೆ ನನ್ನ ಅವ್ರ ಸಂಬಂಧ ತುಂಬಾ ಚೆನ್ನಾಗಿದೆ. ನೋಡು, ನಿನ್ನ ನಡುವೆ ಇದ್ದ ಸಂಬಂಧ ಇವತ್ತಿಗೆ ಮುಗ್ದು ಹೋಗಲಿ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ನೀನೆಲ್ಲಾದರೂ ದೂರ ಹೊರಟೋಗು. ಹಾಂ, ಹೋಗ್ತೀನಿ, ಖಂಡಿತ ಹೋಗ್ತೀನಿ. ನಿನ್ನ ಬಿಟ್ಟು ಮಾತ್ರ ಹೋಗಲ್ಲ, ನಿನ್ನನ್ನು ಜೊತೆಲೇ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಸುನಿಲ್, ಪ್ಲೀಸ್ ನನ್ನ ಮಾತು ಕೇಳು, ನನ್ನ ಅರ್ಥ ಮಾಡ್ಕೊ. ಸುಳ್ಳು ಹೇಳಿ ಹೇಳಿ ನನಗೆ ಸಾಕಾಗಿ ಹೋಗಿದೆ. ಫೋನ್ನಲ್ಲಿ ನಿನ್ನ ಮಾತು ಕೇಳೋಕ್ಕಾಗಲಿಲ್ಲ, ಅದಕ್ಕೆ ಸುಳ್ಳು ಹೇಳಿ ನಿನ್ನ ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಅದಕ್ಕೆ ನಾನೇನು ಮಾಡಲಿ? ಈಗ ನೀನು ನನ್ನ ಮಾತು ಕೇಳಲೇಬೇಕು. ಇಲ್ಲ ಖುಷಿ, ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನ್ನ ಮರ್ತು ಬಿಡು. ನನಗೆ ನೀನು ಬಿಟ್ಟರಕ್ಕಾಗ್ತಾ ಇಲ್ಲ, ಹಾಗೆ ನಿನ್ನ ಮರಿಗೆ ಸಾಧ್ಯನೇ ಇಲ್ಲ ನನ್ನ ಕೈಯಲ್ಲಿ. ನಿನ್ನ ಮಾತು ಕೇಳಿ ಹೇಳಿ ಥರ ಒಳಗೆ ಬಚ್ಚಿಟ್ಕೊಂಡಿದ್ದೀನಿ ನಾನು. ನಿಜ ಹೇಳು, ನಿನಗೆ ನಾನು ಬೇಕೋ ಇಲ್ಲ ಅವನು ಬೇಕೋ? ಎಸ್, ಐ ಲವ್ ಹಿಮ್. ನನಗೆ ಅವರೇ ಬೇಕು. ಆಕ್ಸಿಡೆಂಟ್ ಆದಮೇಲೆ ನನಗೆ ಅರ್ಥ ಆಯಿತು, ನಾನು ಅವರನ್ನು ಎಷ್ಟು ಪ್ರೀತಿಸ್ತೀನಿ, ಅವ್ರು ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ. ಅಂದರೆ ನಿನ್ನ ಮಾತಿನ ಅರ್ಥ? ನನಗೆ ನನ್ನ ಗಂಡಂಗೆ ಮೋಸ ಮಾಡೋದಕ್ಕೆ ಇಷ್ಟ ಇಲ್ಲ. ನಮ್ಮಿಬ್ಬರ ಸಂಬಂಧ ಇವತ್ತಿಗೆ ಕೊನೆ ಆಗಬೇಕು. ಏನೋ ನೀನು ಬೇಕು ಅಂದಾಗ ಬರೋದಕ್ಕೆ, ಬೇಡ ಅಂದಾಗ ಹೋಗೋದಕ್ಕೆ ನೀನು ನನಗೆ ಏನೇನು ಕೊಟ್ಟಿದ್ಯಾ? ನೀನು ನನಗೆ ಸಿಗಲಿಲ್ಲ ಅಂದರೆ ನಿನ್ನನ್ನು ಸಾಯಿಸ್ತೀನಿ, ನಿನ್ನ ಗಂಡನ್ನು ಸಾಯಿಸ್ತೀನಿ. ನಡಿ.
ಯು ಓಕೆ? ಐ ಆಮ್ ಆಲ್ ರೈಟ್. ನೋ, ನೀನು ಫಾಲೋ ಮಾಡಿ ಹೋಗು. ಆರ್ ಯು ಓಕೆನಾ? ನನಗೇನೂ ಆಗಿಲ್ಲ. ಅವನ್ನ ಮಾತ್ರ ಬಿಡಬಾರ್ದು, ಯಾರು ಅಂತ ಕಂಡುಹಿಡಬೇಕು. ಓಕೆ. ಹಾಂ. ನೀನು ನನ್ನ ತುಂಬಾ ಆಟ ಆಡ್ಬಿಟ್ಟೆ. ನಾನು ಮನಸ್ಸು ಮಾಡಿದ್ರೆ ನಿನ್ನ ಯಾವುದೋ ಸಾಯಿಸ್ಬೋದಾಗಿತ್ತು. ಆದ್ರೆ ನಾನು ನಿನ್ನ ಮುಖ ನೋಡ್ಬೇಕು. ಕಮಾನ್, ಶೋ ಮಿ ಯುವರ್ ಫೇಸ್. ಸುನೀಲ್ ಸತ್ತು ಹೋಗಿದ್ದಾನೆ. ಅವನಿಲ್ಲಿಗೆ ಬಂದೇ ಇಲ್ಲ. ನಾನೇ ಸುನೀಲ್ ಥರ ನಾಟಕ ಮಾಡಿ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಿದ್ದೆ. ಸುಳ್ಳು. ಈಗ ತಾನೇ ನೀವಿಬ್ರು ಜೊತೆಗಿರೋದನ್ನ ನಾನು ನೋಡಿದ್ದೀನಿ. ಇಲ್ಲ, ನಾನು ನಿಮ್ಗೆ ಏನು ನಂಬಿಸ್ಬೇಕು ಅನ್ಕೊಂಡಿದ್ನೋ ಅದನ್ನು ಮಾತ್ರ ನೀವು ನೋಡಿದ್ದೀರಾ. ನನಗೆ ನೀನು ಬಿಟ್ಟರಕ್ಕಾಗ್ತಾ ಇಲ್ಲ. ಹಾಗೆ ನಿನ್ನ ಮರಿಗೆ ಸಾಧ್ಯನೇ ಇಲ್ಲ ನನ್ನ ಕೈಯಲ್ಲಿ. ನನಗೆ ಗೊತ್ತಿತ್ತು ಸೂರ್ಯನಾರಾಯಣ ಕರ್ಕೊಂಡು ನೀವಿಲ್ಲಿಗೆ ಬಂದೇ ಬರ್ತೀರಾ ಅಂತ. ಅದಕ್ಕೆ ಸತ್ತು ಸುನೀಲ್ಗೆ ಮತ್ತೆ ಜೀವ ಕೊಟ್ಟೆ. ಯಾತಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಿದೆ ನೀನು? ನೀವೇ 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 ಸುನೀಲ್ ಶೂಟ್ ಮಾಡಿದ್ದು. ಪ್ರೀತಿಸಿದ್ದು ಮದುವೆಗೆ ಮುಂಚೆ, ಆದರೆ ಮದುವೆ ಆದಮೇಲೆ ಎಲ್ಲ ಮನಸ್ಸಿಂದ ಕಿತ್ತಾಕ್ಬಿಟ್ಟಿದ್ದೀನಿ. ಅವನು ಮತ್ತೆ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನೀವು ತಿಳ್ಕೊಂಡ ಹಾಗೆ ನನ್ನ ಸುನಿಲ್ ನಡುವೆ ಯಾವ ರೀತಿ ಸಂಬಂಧನೂ ಇಲ್ಲ. ನಾನು ನಿಮ್ಮನ್ನ ಮದುವೆ ಆಗಿದ್ದೀನಿ ಅಂತ ಗೊತ್ತಾದ ಮೇಲೆ ಸುನಿಲ್ ನನ್ನನ್ನು ಸ್ನೇಹಿತೆ ಥರ ನೋಡ್ತಿದ್ದಾನೆ. ನಾನು ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ಥರ ನಾಟಕ ಮಾಡಿದೆ. ಆವತ್ತು ನೀವು ನನ್ನ ಬರ್ತ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಸಿದ್ಧಾರ್ಥ ಹತ್ರ ಹೇಳಿದ್ದನ್ನು ಸುನಿಲ್ ಕೇಳಿಸ್ಕೊಂಡು ನನ್ನ ಹತ್ರ ಬಂದು ಹೇಳ್ದ. ನಿನ್ನ ಗಂಡ ತುಂಬ ಒಳ್ಳೆಯವರು ಅಂತ ಅವ್ನು ನಿಮ್ಮ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನೀವಲ್ಲಿಗೆ ಬಂದ್ರಿ. ನಿಜವಾಗ್ಲೂ ಹೇಳ್ತೀನಿ, ಅವನ ಮನಸ್ಸಲ್ಲಿ ಯಾವ ದುರುದ್ದೇಶನೂ ಇರಲಿಲ್ಲ. ಸತ್ಯ ಏನು ಅಂತ ತಿಳಿದೆ ನೀವು ಅವನ್ನ ಶೂಟ್ ಮಾಡಿ ಸಾಯಿಸಿದ್ರಿ. ಇದನ್ನೆಲ್ಲ ಮೊದಲೇ ಯಾಕೆ ಹೇಳಿಲ್ಲ? ಏನು ಅಂತ ಹೇಳಲಿ? ನಾನೊಬ್ಳು ಮೋಸಗಾರ್ತಿ ಅಂತ ಹೇಳಲ್ಲ, ಇಲ್ಲ ನೀವೊಬ್ರು ಕೊಲೆಗಾರ ಅಂತ ಹೇಳಲ್ಲ. ಆಕ್ಸಿಡೆಂಟ್ ಆದಮೇಲೆ ನೀವು ಹಳೆದನ್ನೆಲ್ಲ ಮರ್ತಿದ್ರಿ, ಅದಕ್ಕೆ ಏನೂ ಹೇಳಲಿಲ್ಲ. ಅಷ್ಟರಲ್ಲಿ ನಿಮಗೆ ಮತ್ತೆ ಆ ಫೋಟೋ ಸಿಕ್ತು. ಆಗ ಮತ್ತೆ ಆ ಡಿಟೆಕ್ಟಿವ್ ಹತ್ರ ಹೋದ್ರಿ. ನೀವು ಸಾಯಿಸಿದ ವ್ಯಕ್ತಿನ ಕಂಡು ಹಿಡಿಯೋಕೆ ಮತ್ತೆ ಅಲ್ಲಿಗೆ ಹೋದ್ರಿ. ಅದಕ್ಕೋಸ್ಕರ ಸುನಿಲ್ನ ಸಾಯಿಸಬೇಕು ಅಂತ ನಾಟಕ ಮಾಡಿದೆ. ನಿಮ್ಮ ದೃಷ್ಟಿಲಿ ಅವನ್ನ ಸಾಯಿಸಬೇಕು ಅಂತ ಅಂದ್ಕೊಂಡಿದ್ರಿ. ಅದಕ್ಕೆ ನಾನು ನಿಮ್ಮನ್ನಿಲ್ಲಿಗೆ ಬರೋ ಹಾಗೆ ಮಾಡಿ ಕಾರ್ನ ಬೆಟ್ಟದ ಮೇಲಿಂದ ತಳ್ಳಿ ಸುನೀಲ್ ಸತ್ತೋದ ಅಂತ ನಂಬಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲೇ ನಾನೇ ನಿಮ್ಮ ಕೈಗೆ ಸಿಕ್ಕಾಕೊಂಡೆ.
ನಾನು ಮಾಡೋಕ್ಕಾಗ್ದಿರೋ ಕೆಲಸನ ನೀವು ಮಾಡಬೇಕು. ಸೂರ್ಯನಾರಾಯಣ್ ವಿದ್ಯಾ ದೃಷ್ಟಿಲಿ ಸುನೀಲ್ ಇನ್ನೂ ಬದುಕಿದ್ದಾನೆ. ಅವನನ್ನು ನೀವೇ ಸಾಯಿಸಬೇಕು. ನಿಮ್ಮ ಕಣ್ಣೆದುರಿಗೆ ಸುನೀಲ್ ಕಾರ್ ಬೆಟ್ಟದ ಮೇಲಿಂದ ಬಿದ್ದು ಅವನು ಸತ್ತೋದ ಅಂತ ನೀವೇ ಅವ್ರಿಗೆ ಹೇಳಬೇಕು. ಹೇಗೋ ಶತ್ರು ಸತ್ತೋದ್ನಲ್ಲ, ನೀನೇನು ಅವನನ್ನು ಸಾಯಿಸಲಿಲ್ಲ. ಆಕ್ಸಿಡೆಂಟಲ್ಲಿ ಅವನೇ ಸತ್ತು ಹೋಗಿದ್ದಾನೆ. ನನಗೆ ಗೊತ್ತು ನಿನಗೇನೋ ಬೇಜಾರಾಗಿದೆ ಅಂತ. ಕೊನೆಗೂ ಅವನ ಮುಖ ನೋಡೋಕ್ಕಾಗಲಿಲ್ಲ ಅಂತ ತಾನೆ. ಎನಿವೆ, ನಾವಿಲ್ಲಿಂದ ಆದಷ್ಟು ಬೇಗ ಹೊರಟೋಗ್ಬೇಕು. ದೀಪಕಣ್ಣ, ಏನಿಲ್ಲ, ಹಳೆದನ್ನೆಲ್ಲ ಮರೆತು ಇನ್ಮುಂದಾದರೂ ಅವಳ ಜೊತೆ ಚೆನ್ನಾಗಿರು. ನೀನು ಹಾಸ್ಪಿಟ್ಲಲ್ಲಿದ್ದಾಗ ಅವಳು ಊಟ ತಿಂಡಿ ಬಿಟ್ಟು ನಿನ್ನ ಸೇವೆ ಮಾಡಿದ್ದಾಳೆ. ಅದಕ್ಕೋಸ್ಕರನಾದರೂ ನೀನು ಅವಳನ್ನ ಪ್ರೀತಿಸ್ಬೇಕು. ಈಗಲಾದರೂ ನಿನಗೆ ಗೊತ್ತಾಯ್ತಾ ಖುಷಿ ನಿನ್ನ ಎಷ್ಟು ಲವ್ ಮಾಡ್ತಾಳೆ ಅಂತ? ವಿದ್ಯಾ ಹೇಳ್ತಾ ಇರೋದು ಸರಿ. ಮನುಷ್ಯ ತಪ್ಪು ಮಾಡೋದು ಸಹಜ. ಆ ತಪ್ಪನ್ನೇ ದೊಡ್ಡದು ಮಾಡಿಕೊಂಡು ಮನಸ್ಸಿನ ನೆಮ್ಮದಿನ ಹಾಳು ಮಾಡ್ಕೊಳ್ಳೋ ಬದಲು ಹೊಸ ಜೀವನ ಪ್ರಾರಂಭ ಮಾಡೋದು ಒಳ್ಳೆಯದು ದೀಪಕ್. ಹಲೋ ದೀಪಕಣ್ಣ, ಬೇಗ ಮನೆ ಹತ್ರ ಬಾ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಯಾಕೆ ವಿದ್ಯಾ, ಏನಾಯ್ತು? ನನಗೇನೂ ಆಗಿಲ್ಲ. ಎಲ್ಲರೂ ಸೇರಿಕೊಂಡು ನಿನಗೆ ಮೋಸ ಮಾಡ್ತಿದ್ದಾರೆ. ಮೋಸನಾ? ಏನು ಮಾತಾಡ್ತಿದ್ದೆ ವಿದ್ಯಾ? ಫೋನ್ನಲ್ಲಿ ಎಲ್ಲ ವಿಷಯನೂ ಹೇಳೋಕ್ಕಾಗಲ್ಲ ಅಣ್ಣ. ಬೇಗ ಮನೆಗೆ ಬಾ. ಆದರೆ ನಾನು ಫೋನ್ ಮಾಡಿದ ವಿಷಯನ ನೀನು ಯಾರಿಗೂ ಹೇಳಬೇಡ. ಓಕೆ, ಬಾಯ್. ಓಕೆ, ಬಾಯ್. ವಿದ್ಯಾ, 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 ವಿದ್ಯಾ,
ವಿದ್ಯಾ ವಿದ್ಯಾ ಇಲ್ಲಿದ್ಯಾ? ಹೇಳು ವಿದ್ಯಾ, ಅದೇನೋ ಅರ್ಜೆಂಟಾಗಿ ಬರಬೇಕು ಅಂತ ಹೇಳಿದ್ಯಲ್ಲ, ಏನು ಹೇಳು ವಿದ್ಯಾ? ದೀಪಕ್, ಹೇಯ್, ಐ ಡೋಂಟ್ ನೋ. ಅದು ನನಗೆ ಏನೋ ಜ್ಞಾಪಕ ಬರ್ತಾ ಇದೆ. ನನಗೆ ಏನೋ ಜ್ಞಾಪಕ ಬರ್ತಾ ಇದೆ. ಅದು ಆಕ್ಸಿಡೆಂಟ್. ಏನ್ ಜ್ಞಾಪಕಕ್ಕೆ ಬರ್ತಾ ಇದೆ? ಆಕ್ಸಿಡೆಂಟು, ಫಾರೆಸ್ಟು. ಅಲ್ಲಿ ಫಾರೆಸ್ಟ್ ಹತ್ರ ಆಕ್ಸಿಡೆಂಟ್. ಹೌದು, ನಿನಗೆ ಫಾರೆಸ್ಟ್ ಹತ್ರನೇ ಆಕ್ಸಿಡೆಂಟ್ ಆಗಿದ್ದು. ನಾನು ವಿದ್ಯಾ ನನಗೇನು ಹೇಳಬೇಕು ಅಂತ ಬರಕ್ಕೆ ಹೇಳಿದ್ಲು. ನನಗೂ ಹಾಗೆ ಹೇಳಿದ್ಲು, ಬರಕ್ಕೆ ಹೇಳಿದ್ಲು. ಏನು ಹೇಳಿದ್ಲು? ಏನೂ ಹೇಳಿಲ್ಲ. ಅದು ನನಗೆ ಆ ಫಾರೆಸ್ಟ್ ಹತ್ರ ಕರ್ಕೊಂಡು ಹೋಗ್ತೀರಾ ಹಾಂ, ಪ್ಲೀಸ್? ಆಯ್ತು, ಈಗ ಬಾ. ಹೋಗಿ. ಇದೇ ನೋಡು ನಿಮ್ಮ ಮಾವನ ಮನೆ. ಬೇಕಿತ್ತ ನಿಂಗೆ? ಪ್ಲೀಸ್. ಯಾರು ಬೇಕಿತ್ತು? ನಿಮ್ಮ ಫಾದರ್ ಇದ್ದಾರಾ? ಹಾಂ, ಇದ್ದಾರೆ. ಬನ್ನಿ ಒಳಗೆ. ಡ್ಯಾಡಿ, ಏನಮ್ಮ? ನಿಮಗೆ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಬಂದೆಮ್ಮ. ಓ ಸಾರ್, ತಾವು ಇಲ್ಲಿ ನೋಡಿ, ನಿಮ್ಗಳಿಗೆ ನನ್ನ ಪರಿಚಯ ಇಲ್ಲದೆ ಇರ್ಬೋದು, ಆದರೆ ನನಗೆ ನಿಮ್ಗಳ ಪರಿಚಯ ಚೆನ್ನಾಗೇ ಇದೆ. ನಾನು ನಿಮ್ಮ ಕಂಪನಿಯಲ್ಲಿ ಒಬ್ಬ ಸಾಮಾನ್ಯ ಗುಮಾಸ್ತ. ನೀವು ಇಲ್ಲಿಗೆ ಬರೋ ಬದಲು ಒಂದು ಮಾತು ಹೇಳಿದರೆ ನಾನು ಅಲ್ಲಿಗೆ ಬಂದ್ಬಿಡ್ತಾ ಇದ್ನಲ್ಲ. ಏನಾದರೂ ಪ್ರಾಬ್ಲಮ್ಮಾ? ಚೇಚೆ, ಹಾಗೇನಿಲ್ಲ, ಜಸ್ಟ್ ಹಾಗೆ ಬಂತು. ಸರಿ, ಮತ್ತೆ ಬನ್ನಿ ಕೂತ್ಕೊಂಡು ಮಾತಾಡೋಣ. ಪ್ಲೀಸ್ ಇದ. ನೀವು ಕೂತ್ಕೊಳ್ಳಿ ಸರ್. ಓಕೆ. ನಾನು ಸಿದ್ಧಾರ್ಥ, ನನ್ನ ಫ್ರೆಂಡ್. ಅದೆಲ್ಲ ಆಮೇಲೆ ಇರಲಿ. ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ, ಏನಾದರೂ ತಗೊಳ್ಬೇಕು. ಪರವಾಗಿಲ್ಲ ಬಿಡಿ ಸರ್. ಚೇ ಬಡವ್ರ ಮನೆಗೆ ಬಂದಿದ್ದೀರಾ, ಅಟ್ಲೀಸ್ಟ್ ಒಂದು ಜ್ಯೂಸು ಕಾಫಿ. ಆಯ್ತು ಸರ್. ಓಕೆ ವಿಶಾಲ, ಆ ಕಾಫಿ ತಗೊಂಡು ಬಾಮ್ಮ. ಓಹ್ ಬಂದ್ಯಾ, ಬಾ ಕೂತ್ಕೊಬಾ. ಈಕೆ ನನ್ನ ಹೆಂಡತಿ ವಿಶಾಲಾಕ್ಷಿ. ಇವರು ದೀಪಕ್ ಅಂತ, ಇವರು ಅವ್ರ ಫ್ರೆಂಡು ಸಿದ್ಧಾರ್ಥ ಅಂತ. ಸರಿ, ಇವಾಗ ಹೇಳಿ ಸರ್. ನಿಮಗೆ ಗೊತ್ತು, ಇನ್ನೊಬ್ಬ ಆಗಾಗ ಶ್ರೀಮಂತ. ನಿಮ್ಮ ಮಗಳು ಖುಷಿನ ಎಲ್ಲಿ ನೋಡೋಣ ಗೊತ್ತಿಲ್ಲ. ಅವ್ರು ನೋಡಿದ್ಮೇಲೆ ಸೀದಾ ನಿಮ್ಮ ಮನೆಗೆ ಹುಡ್ಕೊಂಡ್ಬಂದಿದ್ದಾನೆ. ನೀವು ಒಪ್ಪೋದಾದರೆ ನಿಮ್ಮ ಮಗಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತಿದ್ದಾನೆ. ಹಾಂ.
ಇವಳು ನನ್ನ ಮಗಳು, ನಿಮಗೆ ಪರಿಚಯ ಮಾಡೋದು ಬೇಕಿಲ್ಲ. ನೋಡಮ್ಮ, ಅವರು ದೀಪಕ್ ಅಂತ ನಮ್ಮ ಕಂಪನಿ ಮಾಲೀಕರು. ಕಾಫಿ ಕೊಡು ಕೊಡು. ನಿಮ್ಮ ಅಭಿಪ್ರಾಯ ಈಗಲೇ ತಿಳಿಸಬೇಕು ಅಂತ ಹೇಳ್ತಿಲ್ಲ. ನಿಮ್ಮ ಮಗಳ ಹತ್ರ ಮಾತಾಡಿ 2-3 ದಿವಸ ಆದಮೇಲೆ ಹೇಳಿ. ನೋಡಿ, ನಿಮ್ಮಂಥ ಒಳ್ಳೆ ಸಂಬಂಧ ಸಿಕ್ಕಿರೋದು ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ನಮ್ಮ ಅಭಿಪ್ರಾಯ ಓಕೆನೆ, ಆದರೆ ಮದುವೆ ಆಗೋದು ಅವಳು, ಅದರಿಂದ ಅವಳು ಒಂದು ಮಾತು ಕೇಳಿಬಿಟ್ಟು ಹೇಳೋಣ. ಹೌದು, ಯಾಕೆಂದ್ರೆ ಮದುವೆ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ನೀವು ಸರಿಯಾಗಿ ಹೇಳಿದ್ದೀರಿ. ಹೌದು. ನಿಮ್ಮ ಅಭಿಪ್ರಾಯ ಆದಷ್ಟು ಬೇಗ ತಿಳಿಸಿದ್ರೆ ಒಳ್ಳೆಯದು. ನಾವೇನು ಬರ್ತೀವಿ. ನಮಸ್ಕಾರ. ಬರ್ತೀವಮ್ಮ. ಬಾಯ್. ಏನು ಮಗಳು ಮದುವೆಗೆ ಒಪ್ಪಿಗೆ ಕೊಡ್ತಾ ಇರೋಗಿದೆ? ಬೇಗ ಒಪ್ಪಿಕೊಟ್ಬಿಟ್ಟು ಅದರಲ್ಲೂ ಟಾಟಾ ಬೇರೆ. ಖುಷಿ, ನನ್ನ ಮಾತು ಕೇಳಮ್ಮ. ಹುಡುಗ ತುಂಬ ಚೆನ್ನಾಗಿದ್ದಾನೆ, ಬೇಡ ಅಂತ ಹೇಳಬೇಡ. ನೋಡು ಮಗಳೇ, ನಮಗಿಷ್ಟ ಇಲ್ಲ ಅಂತ ನಾವು ಹೇಳೋದು ಬಹಳ ಸುಲಭನಮ್ಮ. ಯಾವ ಜನ್ಮದ ಪುಣ್ಯನೋ ಏನೋ, ಈ ಜನ್ಮದಲ್ಲಿ ನಿನಗಿಂತ ಒಳ್ಳೆ ಸಂಬಂಧ ಬಂದಿದೆ. ಇದನ್ನೇನಾದರೂ ನಾವು ತಿರಸ್ಕರಿಸಿದ್ರೆ ನೋಡು, ನಮ್ಮಂಥ ದುರಾದೃಷ್ಟವಂತರು ಬೇರೆ ಯಾರೂ ಇಲ್ಲಮ್ಮ. ನನ್ನ ಮಾತು ಕೇಳು ಖುಷಿ. ನೋಡು, ನಾನೊಬ್ಬ ಮಿಡ್ಲ್ ಕ್ಲಾಸ್ನವನು. ನಿನ್ನ ಕೇಳಿದ್ದು ಬಟ್ಟೆ ಕೊಡಿಸ್ಬಲ್ಲೆ, ನಿನಗೆ 3 ಹೊತ್ತು ಊಟ ಹಾಕಬಲ್ಲೆ. ಆದರೆ ಇಂಥ ಒಬ್ಬ ಒಳ್ಳೆ ಹುಡುಗನ್ನ ನನ್ನ ಕೈಯಿಂದ ತರಕ್ಕಾಗಲ್ಲ ಅಮ್ಮ. ನೀ ತುಂಬ ಅದೃಷ್ಟವಂತ ಕಾಣುತ್ತೆ. ಅದಕ್ಕೆ ಇಂಥ ಒಳ್ಳೆ ಸಂಬಂಧ ನಮ್ಮನ್ನು ಹುಡಿಕೊಂಡು ಬಂದಿದೆ. ನೀನು ಇದನ್ನ ಬೇಡ ಅಂತಂದ್ರೆ ಮುಂದೆ ನೀನು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅದು ಹಾಗಲ್ಲಪ್ಪ, ನಾನು ನನ್ನ ಆಸೆಗಳನ್ನ ನಿನ್ನ ಆಸೆಗಳು ಪೂರೈಸಬೇಕು ಅಂತಂದ್ರೆ ಈ ದೀಪಕ್ ಅಂತ ಒಳ್ಳೆ ಹುಡುಗನ ಮದುವೆ ಮಾಡ್ಕೋಬೇಕು. ನಿಧಾನವಾಗಿ ಯೋಚನೆ ಮಾಡಿ ಅಭಿಪ್ರಾಯ ತಿಳಿಸು. ನೋಡು, ನಾನು ಆಫೀಸ್ ಗೊತ್ತಾಯ್ತು, ಹೋಗಿ ಬರ್ತೀನಿ. ಚೆನ್ನಾಗಿ ಯೋಚನೆ ಮಾಡು. ಓಕೆ? ಹಾಯ್ ಖುಷಿ. ಏನಾಯ್ತು ಖುಷಿ? ಪ್ಲೀಸ್ ನನ್ನ ಮುಟ್ಬೇಡಿ. ಶಟ್ ಅಪ್ ಆ್ಯಂಡ್ ಗೆಟ್ ಔಟ್. ನಿನ್ನ ತಲೆ ಹರಟೆ ಮಾತನ್ನು ಕೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಇನ್ಯಾವ ಮಾತನ್ನ ಕೇಳಿದ್ದೀರಾ? ನೀನೇನು ನಾನು ಹೇಳಿದ ಮಾತನ್ನೆಲ್ಲ ಕೇಳ್ತೀಯಾ? ಆಲ್ ರೈಟ್, ಐ ಟೆಲ್ ಯು ವಾಟ್, ಜಸ್ಟ್ ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಹೊರಗಡೆ ತುಂಬ ಚಳಿ ಇದೆ, ಕತ್ಲೆ ಬೇರೆ. ಅದಕ್ಕೇನೆ ಇಳಿ ಅಂತಿರೋದು. ಈ ಚಳಿಯಲ್ಲಿ ಕೂಲಾಗಿ ಬಾ, ಎಲ್ಲ ಸರಿ ಹೋಗುತ್ತೆ.
ಮೈ ಹೆಲ್ಪ್ ಯು? ಸುನೀಲ್, ಖುಷಿ, ಅದಿರಲಿ, ನೀನು ಇಷ್ಟೊತ್ತಲ್ಲಿ, ಅದು ಈ ರಾತ್ರಿಲಿ ಒಂಟಿಯಾಗಿ? ಹೇಳ, ಅದೊಂದು ದೊಡ್ಡ ಕಥೆ. ಮಧ್ಯರಾತ್ರಿ, ನಿರ್ಜನವಾದ ಪ್ರದೇಶ, ಬಂಡಿ ಹೆಣ್ಣು, ಈ ಕಣ್ಣೀರು, ಇದೇ ನನ್ನ ಜೀವನ. ನೀವು ಬರ್ದೇ ಹೋಗಿದ್ದಿದ್ರೆ. ಈ ಸಂದರ್ಭದಲ್ಲಿ ನಾನಲ್ಲದೆ ಬೇರೆ ಯಾರೇ ಆಗಿದ್ರು ಕೂಡ ಇದೇ ರೀತಿ ಮಾಡ್ತಿದ್ರು. ನನಗೆಲ್ಲ ಅರ್ಥ ಆಗುತ್ತೆ. ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಗಿಲ್ದೇ ಇರಬಹುದು, ಆದರೆ ನನಗಿದೆ. ಇದುವರೆಗೂ ನನ್ನ ಮನಸ್ಸಲ್ಲಿರೋ ನೋವನ್ನ ಯಾರಿಗೂ ಹೇಳ್ದೆ ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಗೆ ಹೇಳಬೇಕು ಅನಿಸ್ತಿದೆ. ನನಗೆ ಮದುವೆ ಇಷ್ಟ ಇರಲಿಲ್ಲ, ಆದರೆ ಏನು ಮಾಡಲಿ, ನನ್ನ ಮಾತು ಕೇಳಕ್ಕೆ ಯಾರೂ ರೆಡಿಯಾಗಿರಲಿಲ್ಲ. ದೀಪಕ್ ನನ್ನ ತುಂಬ ಇಷ್ಟಪಟ್ಟು ಮದುವೆ ಆದರು. ಮದುವೆ ಆದಮೇಲೆ ನಾನು ಕೂಡ ಪ್ರೀತಿಸಕ್ಕೆ ಶುರು ಮಾಡಿದೆ. ಶ್ರೀಮಂತರಿಗೆ ಖುಷಿ ಕೊಡೋ ವಸ್ತು ಥರ ಆಗ್ಬಿಟ್ಟಿದ್ದೀನಿ. ಶೋ ಪೀಸ್ ಆಗಿರೋ ನನ್ನನ್ನು ಎಲ್ಲ ಪಾರ್ಟಿಗೂ ಕರ್ಕೊಂಡು ಹೋಗ್ತಾರೆ, ಖುಷಿ ಪಡ್ತಾರೆ. ನನಗೂ ಒಂದು ಮನಸ್ಸಿದೆ, ಆ ಮನಸ್ಸು ಕೂಡ ಸುಖ ಸಂತೋಷನ ಆಸೆ ಪಡುತ್ತೆ ಅಂತ ಯಾವತ್ತೂ ಅಂದ್ಕೊಳ್ಳಿಲ್ಲ. ಗಂಡನಿಗೆ ಹೆಂಡತಿ ಅಂದರೆ ಕಷ್ಟ ಸುಖ ಹಂಚ್ಕೊಳ್ಳೋಳು ಅಂದ್ಕೊಂಡಿಲ್ಲ. ಖಾಲಿ ಶೋಕೇಸ್ನಲ್ಲಿ ಅಲಂಕಾರಕ್ಕಿಡೋ ಗೊಂಬೆ ಅಂತ ಅಂದ್ಕೊಂಡಿದ್ದಾರೆ. ಅವರು ಇದೇ ಮೊದಲು ನನ್ನ ಕಾರಿಂದ ಒಂಟಿಯಾಗಿ ಕೆಳಗಿಳಿಸಿದ್ದು, ಆದರೆ ನಾನು ಯಾವತ್ತೂ ಒಂಟಿಯಾಗಿ ಹೋಗಿದ್ದೀನಿ. ಖುಷಿ, ನಿನಗೀಗ ಗೊತ್ತಾಗಿತ್ತು. ಖುಷಿ, ನಿನ್ನ ಗಂಡನ ನಡುವೆ ಏನು ನಡೆದಿದೆಯೋ ಗೊತ್ತಿಲ್ಲ. ಸಂಸಾರದಲ್ಲಿ ಇದೆಲ್ಲ ಇದ್ದಿದ್ದೆ. ಸಂಸಾರದಲ್ಲಿ ಕೆಲವು ಸಾರಿ ಅದಂತ ಆಗುತ್ತೆ, ಜೀವನ ಜಿಗುಪ್ಸೆ ಅನಿಸುತ್ತೆ. ಆಗ ಸಂತೋಷನ ಬೇರೆಯವರಿಂದ ಬಯಸೋದಕ್ಕಿಂತ ನಿನ್ನ ಹೆಸರಲ್ಲಿ ಅಡಗಿರುವಂಥ ಖುಷಿನ ಮುಂದೆ ಇಟ್ಕೊಂಡು ಜೀವನ ಅನ್ನೋ ಪಯಣದಲ್ಲಿ ಸಂತೋಷ ಬದುಕೋದನ್ನು ಕಲಿಬೇಕು. ನಿನ್ನನ್ನು ದೂರ ಮಾಡಿಕೊಂಡು ನಾನು ತುಂಬ ಪಶ್ಚಾತ್ತಾಪ ಪಡ್ತಿದ್ದೀನಿ. ಐ ಆಮ್ ಸಾರಿ ಸುನೀಲ್. ಸಾರಿ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ. ಪ್ರೀತಿಸಿದವರೆಲ್ಲ ಮದುವೆ ಆಗೋ ಆಗಿದ್ದಿದ್ರೆ ಸರಿ, ಹಳೆದನ್ನ ನೆನೆಸ್ಕೊಂಡು ಪ್ರಯೋಜನ ಇಲ್ಲ. ಜೀವನದಲ್ಲಿ ಏನಾಗಬೇಕು ಅಂತಿದೆಯೋ ಅದೆಲ್ಲ ಆಗಲೇಬೇಕು. ನಡಿ, ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಸುನೀಲ್, ಥ್ಯಾಂಕ್ ಯು. ಪರವಾಗಿಲ್ಲ, ಜರ್ಕಿನ್ ನಾಳೆ ಕೊಟ್ರಾಯ್ತು, ಅರ್ಜೆಂಟ್ ಏನಿಲ್ಲ, ಹೊರಗಡೆ ಬೇರೆ ಚಳಿ ಇದೆ. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಓ ಶಿಟ್. ಖುಷಿ, ಡಿಸ್ಪ್ಲೇನಲ್ಲಿಟ್ಟಿದ್ಯಾ? ಖುಷಿ, ಖುಷಿ, ನಾನು ಕೇಳ್ತಾನೆ ಇದ್ದೀನಿ, ನೀನು ಮಾತಾಡ್ತಾನೆ ಇಲ್ವಲ್ಲ, ಯಾಕೆ? ಡಿಸ್ಪ್ಲೇನಲ್ಲಿಟ್ಟಿದ್ಯಾ? ನಂಗೆ ತುಂಬ ತಲೆ ನೋವ್ತಾ ಇದೆ. ನನ್ನ ಮೇಲಿನ ಕೋಪ ಇನ್ನೂ ಹೋಗಿಲ್ವಾ? ಏನೀಗ ಕ್ಷಮೆ ಕೇಳಬೇಕಾ? ಓಕೆ, ಐ ಆಮ್ ಸಾರಿ. ಈಗಲಾದರೂ ಮಾತಾಡು ಪ್ಲೀಸ್. ಎಲ್ಲಿಟ್ಟಿದೆ ಹೇಳು, ಡಿಸ್ಪ್ಲೇನಲ್ಲಿಟ್ಟಿದ್ಯಾ? ಅಲ್ಲೇ ಕಬೋರ್ಡಲ್ಲಿ ಇರ್ಬೇಕು ನೋಡಿ.
ಓಕೆ ತಗೋತೀನಿ. ಹಾಯ್ ಸುನಿಲ್, ಗುಡ್ ಮಾರ್ನಿಂಗ್. ಸಂತೋಷ ಮತ್ತೆ ನನ್ನ ಜೀವನದಲ್ಲಿ ಬರುತ್ತೆ ಅನ್ನೋ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ರಾತ್ರಿ ನೀನು ಮನೆಗೆ ಬಿಟ್ಟು ಹೋದ್ಮೇಲೆ ಮತ್ತೆ ಅದೇ ಜಗಳ, ಅದೇ ಕಿರಿಕಿರಿ, ಇದನ್ನೆಲ್ಲ ನೋಡಿ ಬೇಸತ್ತು ಹೋಗ್ಬಿಟ್ಟಿದ್ದೀನಿ. ಆದರೂ ನನ್ನನ್ನು ಒಂದು ಭಯ ಕಾಡ್ತಿದೆ, ಅವ್ರು ನನ್ನಿಂದ ಎಲ್ಲಿ ದೂರ ಆಗ್ಬಿಡ್ತಾರೋ ಅಂತ. ಸುನೀಲ್, ಪ್ಲೀಸ್ ನನಗೊಂದು ಹೆಲ್ಪ್ ಮಾಡ್ತೀಯಾ? ಎಲ್ಪ ನಿನಗ? ಓಕೆ. ಖುಷಿ, ಇವತ್ತು ನನ್ನ ಫ್ರೆಂಡ್ ಮನೇಲಿ ಪಾರ್ಟಿ ಇದೆ, ರೆಡಿಯಾಗಿರೋ. ಸಂಜೆ 6 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತೀನಿ. ನಾನು ಬರಲ್ಲ. ಯಾಕೆ? ನನಗಿಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಪ್ಲೀಸ್ ದೀಪಕ್, ನಾನು ಬಲವಂತ ಮಾಡಬೇಡಿ. ಓಕೆ, ನಾನೇ ಹೋಗ್ತೀನಿ. ಇಷ್ಟೊತ್ತೆಲ್ಲೋಗಿದೆ? ಫ್ರೆಂಡ್ ಮನೆಗೆ. ಪಾರ್ಟಿಗೆ ಕರೆದ್ರೆ ಕೆಲಸ ಇದೆ ಬರಲ್ಲ ಅಂತಂದೆ. ಅರ್ಜೆಂಟಾಗಿ ಯಾರನ್ನ ನೋಡಬೇಕಾಗಿತ್ತು. ಓಹೋ, ಪರ್ಸನಲ್ ಡಿಸ್ಕಷನ್ನಾ? ದೀಪಕ್, ಯಾಕೆ ನನ್ನ ಹೀಗೆ ಹೀಯಾಳಿಸ್ತಿದ್ದೀರಾ? ನಾನೇನಂತ ತಪ್ಪು ಮಾಡಿದ್ದೀನಿ? ಕೂತ್ರೆ ತಪ್ಪು, ನಿಂತ್ರೆ ತಪ್ಪು. ನನಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ವಾ? ಎಸ್, ಕಮ್ ಇನ್. ಎದುರುಗಡೆ ಅಪ್ಸ್ಟೇರ್ ಸ್ಟೆಪ್ಸ್ ಕಾಣಿಸ್ತಿದೆಯಲ್ಲ, ಅದನ್ನ ಹತ್ತಿ ಮೇಲ್ ಬನ್ನಿ. ಬನ್ನಿ. ಹಾಗೆ ಇನ್ನು ಮೇಲ್ ಬನ್ನಿ. ಎಸ್, ನಾನು ದೀಪಕ್ ಅಂತ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಪರ್ಸನಲ್ ಪ್ರಾಬ್ಲಮ್, ಸ್ವಲ್ಪ ಆಚೆ ಹೋಗೋಣ. ಕಮಾನ್.
ಸಿದ್ಧಾರ್ಥ್, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ. ಏನು ಹೇಳು. ಏನಿಲ್ಲ, ಖುಷಿ ಬರ್ತ್ಡೇನ ಈ ಸಾರಿ ಆದರೂ ಗ್ರ್ಯಾಂಡಾಗಿ ಮಾಡೋಣ ಅಂತ. ಏನೋ ಅಪರೂಪಕ್ಕೆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಇಲ್ಲ ಸಿದ್ಧಾರ್ಥ್, ನಾನು ಖುಷಿ ಮನಸ್ಸನ್ನು ತುಂಬ ನೋಯಿಸಿದ್ದೀನಿ. ಈ ಪಾರ್ಟಿಯಿಂದಾದ್ರೂ ನನ್ನ ಮೇಲಿರೋ ಕೋಪ ಕಡಿಮೆ ಆಗತ್ತೇನೋ ಅಂತ. ಖುಷಿನಿಂದ ತುಂಬ ಪ್ರೀತಿಸ್ತಾಳೆ. ಪ್ರೀತಿದ ಕಡೆ ಸರಸ ವಿರಸ ಇವೆಲ್ಲ ಇದ್ದಿದ್ದೆ. ಇನ್ಮೇಲಾದ್ರೆ ಅವಳನ್ನ ಚೆನ್ನಾಗಿ ನೋಡ್ಕೊ. ಅವಳು ನಿಜವಾಗ್ಲೂ ನನ್ನ ಪ್ರೀತಿಸ್ತಾಳ? ಅವಳು ನಿಜವಾಗ್ಲೂ ನನ್ನ ಕ್ಷಮಿಸ್ತಾಳ? ಯಾಕೆ ಸಂಶಲ್ಲ, ಅವಳು ನಿನ್ನ ಹೆಂಡತಿ ನಿನ್ನೇ ಪ್ರೀತಿಸ್ತಾಳೆ. ಓಕೆ, ಎನಿವೇ ಗುಡ್ ನೈಟ್ ಸಿದ್ಧಾರ್ಥ್, ಬಾಯ್. ಗುಡ್ ನೈಟ್. ನಿನ್ನ ಮಾತು ಕೇಳಿ ನಾನು ಭಾಳ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ ನನಗೆ. ಅಂದ್ರೆ ದೀಪಕ್ ಬಗ್ಗೆ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಖುಷಿ. ನಿನಗೆ ಅವನು ಒಂದು ಮುಖ ಅರ್ಥ ಆಗಿದೆ ಅಷ್ಟೇ. ಸುನಿಲ್, ದೀಪಕ್ ಬಗ್ಗೆ ಒಳ್ಳೆತನ ನಿನಗೆಲ್ಲಿ ಕಾಣಿಸ್ತು? ನಿನ್ನೆ ರಾತ್ರಿ ನಾನು ಬೈಕ್ನಲ್ಲಿ ಹೋಗ್ತಿದ್ದಾಗ ಸಿದ್ಧಾರ್ಥ ಮತ್ತು ದೀಪಕ್ ಮಾತಾಡ್ತಿರೋದನ್ನು ನೋಡಿದೆ. ಅಲ್ಲೇ ನಿಂತ್ಕೊಂಡು ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಂಡೆ ನಾನು. ಆಗ ನಿಜಕ್ಕೂ ಆಶ್ಚರ್ಯ ಆಯಿತು ನನಗೆ. ಏನು ಕೇಳಿಸ್ಕೊಂಡ್ರಿ? ನೀನು ತಪ್ಪು ತಿಳ್ಕೊಂಡಿದ್ಯಾ. ಅವಳಂದರೆ ನನಗೆ ಪ್ರಾಣ. ಖುಷಿಗೆ ನಾನು ತುಂಬ ನೋವು ಕೊಟ್ಟಿದ್ದೀನಿ. ಈ ಸರಿ ಏನಾದರೂ ಅವಳ ಬರ್ತಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಸಿದ್ಧಾರ್ಥ ಹತ್ರ ಹೇಳ್ತಿದ್ದೆ, ನಾನು ಕೇಳಿಸ್ಕೊಂಡೆ. ನೀವಿಷ್ಟು ಕೇಳಿಸ್ಕೊಂಡು ಮಾತ್ರಕ್ಕೆ ಅವ್ರನ್ನ ಒಳ್ಳೆಯವರು ಅಂತ ಅನ್ಕೋಬೇಡಿ ಸುನೀಲ್. ಅವಳಿಂದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂತಿದ್ದ. ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ. ಅವ್ನು ಯಾವತ್ತೂ ನನ್ನ ಪ್ರೀತಿಸ್ತಿರ್ಲಿಲ್ಲ, ದ್ವೇಷಿಸ್ತಿದ್ದ. ಅಳ್ಬೇಡ ಖುಷಿ, ಸಮಾಧಾನ. ನಾನು ಹೇಳೋದನ್ನು ಕೇಳು. ಅಳ್ಬೇಡ ಖುಷಿ, ಪ್ಲೀಸ್. ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಈಗ ಗೊತ್ತಾಯ್ತಾ? ತಪ್ಪಾಗಿ ಅರ್ಥ ಮಾಡ್ಕೊಂಡು ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಮೊದಲು ನಾನು ಹೇಳೋದನ್ನು ಕೇಳೋ ದೀಪಕ್. ಖುಷಿ ತುಂಬ ಒಳ್ಳೆ ಹುಡುಗಿ. ಹೇಯ್, ನಾನು ನೀನು ಹೇಳೋ ಕತೆ ಕೇಳೋಕೆ ಬಂದಿಲ್ಲ. ನಿನ್ನಂತ ಲೋಫರ್ನ ಸಹವಾಸ ಮಾಡಿದಾಳಲ್ಲ, ಇವಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ನಾನು ಬರಲ್ಲ. ಹೇಯ್, ನಡಿಯ ಸುಮ್ಮನೆ. ದೀಪಕ್, ದಿಸ್ ಇಸ್ ಟೂ ಮಚ್. ದೀಪಕ್, stop it! Stop it! ದೀಪಕ್, ದೀಪಕ್, ಏನು ಮಾಡಬೇಡಿ.
ಏನು ಹೇಳು ಖುಷಿ, ಶೂಟ್ ಮಾಡ್ಬೋದಾಗಿತ್ತು ನೀವು. ಭಾರಿ ಇತ್ತು. ಇಷ್ಟ ಇಲ್ಲ ಅಂತಂದರೆ ಡೈವರ್ಸ್ ಕೊಡಬೇಕಾಗಿತ್ತು. ಇಲ್ಲ ಅಂದರೆ ಅವನು ಬಿಟ್ಟು ಒಬ್ಬಳೆ ಜೀವನ ಮಾಡಬೇಕಾಗಿತ್ತು. ನನಗೆ ಬೇರೆ ದಾರಿನೇ ಇರಲಿಲ್ಲ ಸುನಿಲ್. ಮಾತ್ರ ಕೊಟ್ಟು ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ನಾಟಕ ಆಡಬೇಕಾಗಿತ್ತು. ಖುಷಿ, ನಿಂದ ಎಂಥ ತಪ್ಪಾಯಿತು? ಏಕೆ ಕಣ್ಣಿಸ್ಕೊಂಡು ಹಾಕ್ಬಿಡಿಯಲ್ಲ ಖುಷಿ. ಸುನಿಲ್ ಹಾಗೆ ಮಾಡ್ತಿದ್ರೆ ತೊಂದರೆ ಆಗ್ತಿತ್ತು. ನಾವಿಬ್ಬರು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡ್ರೆ ಅದು ನಿನ್ನ ತಪ್ಪು ಕಲ್ಪನೆ. ಈ ವಿಷಯ ಇವತ್ತಲ್ಲ ನಾಳೆ ಪೊಲೀಸರು ಹುಚ್ಚಿದ್ರೆ ಏನೋ ಮಾತಾಡಬೇಡ. ನಾವೆಲ್ಲ ಇದ್ರು ಇವತ್ತಲ್ಲ ನಾಳೆ ಪೊಲೀಸರು ಹುಡುಕೊಂಡು ಮುಂದೆ ಬರ್ತಾರೆ. ಪ್ಲೀಸ್ ಸುನಿಲ್, ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ. ನನ್ನ ಮಾತನ್ನು ಕೇಳು. ಅಪ್ಪ ಅಮ್ಮನಿಗೋಸ್ಕರ ಪ್ರೀತಿ ತಿನ್ನನ್ ಬಿಟ್ಟು ನಾನು ಅವ್ರನ್ನ ಮದುವೆ ಆಗ್ಬೇಕಾಯ್ತು. ನನ್ನ ಮಾತು ಕೇಳಿ. ಈಗಲೂ ಕಾಲ ಮಿಂಚಿಲ್ಲ ಸುನಿಲ್. ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ. ನಾವಿಬ್ರು ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗೋಣ ಸುನಿಲ್. ಇಲ್ಲ ಸುನಿಲ್, ನಾವಿಬ್ರು ಈ ದೇಶನ ಬಿಟ್ಟು ಎಲ್ಲಾದ್ರೂ ದೂರ ಹೋಗೋಣ. ನನ್ನ ಮಾತು ಕೇಳಿ. ಇಲ್ಲ ಅಂತ ಹೇಳ್ಬೇಡಿ. ನಾವಿಬ್ರು ಆಡಿದ ನಾಟಕ ಅಂತ ಅವ್ರು ಹೇಳಿದ್ರೆ ಅವ್ರು ನಮ್ಮ ಮಾತನ್ನ ನಂಬಿ ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಅಂದರೆ ದೀಪಕ್ ಬಾಡಿಯಿಂದ ಬಿದ್ದ ಪರ್ಸ್ನ ನೋಡಿ ನೀನು ಎತ್ತಿಟ್ಕೊಂಡೆ. ಆಕ್ಸಿಡೆಂಟ್ ಆದಮೇಲೆ ಆ ಪರ್ಸ್ನಲ್ಲಿದ್ದ ಫೋಟೋನ ಡಾಕ್ಟ್ರು ನೋಡಿ ನೀನೇ ದೀಪಕ್ ಅಂತ ತಿಳ್ಕೊಂಡು ನಿನ್ನ ಮುಖನ ಸರ್ಜರಿ ಮಾಡಿದ್ರು. ದೀಪಕ್ ಮುಖ ಥರನೇ ನಿನಗೆ ರೂಪ ಕೊಟ್ಟರು. ನಿನಗೆ ಯಾವುದೂ ಜ್ಞಾಪಕ ಇರಲಿಲ್ಲ. ಇದನ್ನೇ ಅಡ್ವಾಂಟೇಜಾಗಿ ತಗೊಂಡ ಖುಷಿ ಸಮಾಜದ ದೃಷ್ಟಿಲಿ ದೀಪಕ್ ಸತ್ತಿಲ್ಲ ಅಂತ ಅಂದ್ಕೊಂಡು ಜೀವನ ಪೂರ್ತಿ ಪ್ರೀತಿಸಿದ್ದ ನಿನ್ನ ಜೊತೆ ಕಾಲ ಕಳಿಬಹುದು ಅಂತ ಆಸೆ ಪಟ್ಲು. ಆದರೆ ವಿದ್ಯಳಿಗೆ ಎಲ್ಲ ಗೊತ್ತಿತ್ತು. ನಿನ್ನ ಕೈ ನೋಡಿ ನೀನು ದೀಪಕ್ ಅಲ್ಲ ಅಂತ ನಿರ್ಧಾರಕ್ಕೆ ಬಂದ್ಲು. ಆಮೇಲೆ ಅವಳು ನಿನ್ನ ಬ್ಲಡ್ ಗ್ರೂಪ್ನ ಚೆಕಪ್ ಮಾಡಿಸಿದ್ಲು. ಆ ಸತ್ಯ ಹೊರಬರೋದ್ರಲ್ಲಿತ್ತು. ಅಷ್ಟರಲ್ಲಿ ಅವಳು ಸತ್ತೋದ್ಲು. ನಾವು ಸುಮ್ಮನೆ ಇರೋಕ್ಕಾಗಲ್ಲ. ನಾವು ಈಗಲೇ ಹೋಗಿ ಪೊಲೀಸ್ ವಿಷಯ ತಿಳಿಸೋಣ. ನಾನು ಇವ್ರನ್ನ ಸಾಯಿಸ್ತಿರ್ಲಿಲ್ಲ. ನೀನು ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದೆ. ಇವ್ರಿಗೆಲ್ಲ ವಿಷಯನೂ ಗೊತ್ತಾಯಿತು. ಇವ್ರು ಆಯಿಸಿದ್ದಿಷ್ಟೇ ಅನ್ಸುತ್ತೆ. ಅದಕ್ಕೆ ಸತ್ತೋದ್ರು. ಆದರೆ ನಮ್ಮಿಬ್ರಿಗೆ ನಾಯಿಸ್ ಚೆನ್ನಾಗಿದೆ. ನಡಿ ಸುನೀಲ್, ನಾವಿಬ್ರು ಇಲ್ಲಿಂದ ದೂರ ಎಲ್ಲಾದರೂ ಹೊರಟೋಗೋಣ. ನಾವು ಹೊರಟೋದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ಲಿ ನಾವು ನೆಮ್ಮದಿಯಾಗಿ ಜೀವನ ಮಾಡೋಣ. ಓಕೆ ಖುಷಿ, ನಾನು ನಿನ್ನ ಜೊತೆ ಬರ್ತೀನಿ. ಆದರೆ ದೀಪಕ್ ಆಗಲ್ಲ, ಸುನಿಲ್ ಆಗಿ. ನನ್ನ ಮುಖ ನಂಗೆ ವಾಪಸ್ ಕೊಡ್ತೀಯಾ? ಏನು ಮಾತಾಡ್ತಿದ್ಯಾ ನೀನು?
ನೀನಿನ್ನೂ ಒಳ್ಳೇದಾಯ್ತಲ್ಲ ಅಂತ ಖುಷಿ ಪಡಬೇಕು. ನಾವಿಬ್ರು ಸೇರೋದಕ್ಕೆ ಯಾರ ಅಡ್ಡಿನೂ ಇಲ್ಲ. ನನ್ನ ಮುಖ ನಂಗೆ ವಾಪಸ್ ಕೊಡ್ತೀಯಾ? ನೋಡು ಸುನಿಲ್, ನಾವಿಲ್ಲಿಂದ ಯಾರಾದ್ರೂ ನೋಡೋಕ್ಕಿಂತ ಮುಂಚೆ ನಾವಿಲ್ಲಿಂದ ಹೊರಟೋಗೋಣ. ನನ್ನ ಮುಖ ನಂಗೆ ವಾಪಸ್ ಕೊಡ್ತೀಯಾ? ನನ್ನ ಜೀವನ ಎಲ್ಲ ನಿನಗೆ ದಾರಿ ಎರಿತೀನಿ. ನನ್ನ ಮುಖ ನಂಗೆ ವಾಪಸ್ ಕೊಡ್ತೀಯಾ? ಇಲ್ಲ, ನಿನ್ ಮುಖ ವಾಪಸ್ ಕೊಡೋಕ್ಕಾಗೋದಿಲ್ಲ. ನನ್ನ ಮದ್ವೆಗಿಂತ ಮುಂಚೆ ನಾನು ನಿನ್ನಂತಾನೆ ಇಷ್ಟಪಟ್ಟಿದ್ದು. ನನ್ನ ಮುಖ ನನ್ಗೆ ವಾಪಸ್ ಕೊಡು. ಇಲ್ಲ ಸುನಿಲ್, ನಾನು ನಿನ್ನನ್ನು ಸುಳ್ಳು ಪ್ರೀತಿಸ್ತಾ ಹೇಳ್ತಾ ಇದ್ದೀನಿ. ಇದೀಯ ನೀನು. ನನ್ನನ್ನು ನಿಜವಾಗೂ ಪ್ರೀತಿಸ್ತಾ ಇರಲಿಲ್ಲ. ಶ್ರೀಮಂತಿಗೆ ಬರ್ತಿದ್ದ ಹಾಗೆ ನನ್ನನ್ನೇ ಮರ್ತು ಹೋದೆ ನೀನು. ನೀನು ಸಮಯದ ಗೊಂಬೆ. ನೀನು ನಿನ್ನ ಆಸೆಗಳನ್ನ ಪೂರೈಸ್ಕೊಂಡೆ. ನಿನಗೆ ಶ್ರೀಮಂತಿಕೆ ಬೇಕಾಗಿತ್ತು ಹೊರತು ನಾನಲ್ಲ. ಇಲ್ಲ ಸುನಿಲ್, ನಿನ್ನ ಆಸೆಗಳಿಗೆ ನಾನ್ ಬಲಿಯಾದೆ. ಪ್ರೀತಿ ಕೊಡ್ತಾರ ನಾಟಕ ಆಡ್ತೀಯ. ಇಲ್ಲ. ನಿನ್ ಮೇಲೆ ನಂಬಿಕೆ ಎಲ್ಲ ಕೆಡಿಸ್ಕೊಂಡೆ. ನೀನೊಬ್ಳು ಸ್ವಾರ್ಥಿ. ಯು ಆರ್ ಸೆಲ್ಫಿಶ್. ಈ ಕೊಲೆ ಮಾಡಿದ್ದು ನೀನು. ಅವ್ರ ಕೊಲೆನ ನಾನು ಮಾಡಿರಬಹುದು, ಆದ್ರೆ ಇಬ್ಬರಿಗೂ ಶಿಕ್ಷೆ ಆಗೇ ಆಗುತ್ತೆ. ಆಗ್ಲಿ, ನಾನ್ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಜೀವನ ಪೂರ್ತಿ ಇನ್ನೊಬ್ರ ಮುಖ ನೋಡ್ಕೊಂಡು ಶಿಕ್ಷೆ ಅನುಭವಿಸ್ತಾನೆ ಹೊರತು ನಿನ್ ಮುಖ ನೋಡ್ಕೊಂಡಲ್ಲ. ನಿನಗೆ ನಾನ್ ಶಿಕ್ಷೆ ಕೊಡದೇ ಇರ್ಬೋದು, ಆದ್ರೆ ಇವ್ನು ನಿನಗೆ ಶಿಕ್ಷೆ ಕೊಡ್ತಾನೆ. ಈಗಲೇ ಹೋಗಿ ಪೊಲೀಸ್ನವರ ಕರ್ಕೊಂಡ್ಬರ್ತೀನಿ. ಸುನಿಲ್, ಬೇಡ ಸುನಿಲ್, ಹೋಗ್ಬೇಡಿ ಸುನಿಲ್. ಸುನಿಲ್, ನನ್ ಬಿಟ್ಟು ಹೋಗ್ಬೇಡಿ ಪ್ಲೀಸ್. ಸುನಿಲ್, ನಿಂತ್ಕೊಳ್ಳಿ ಸುನಿಲ್, ನನ್ನ ಮಾತು ಕೇಳಿ. ದಯವಿಟ್ಟು ನನ್ ಬಿಟ್ಟು ಹೋಗ್ಬೇಡಿ ಸುನಿಲ್, ಪ್ಲೀಸ್ ಸುನಿಲ್. ಸುನಿಲ್ ಪ್ಲೀಸ್ ಹೋಗ್ಬೇಡಿ ಸುನಿಲ್.